ಇವತ್ತು ನಮ್ಮ ಜೊತೆಯಲ್ಲಿ ಸಮಾಜವಾದಿ ಚಿಂತಕರು, ಸಮಾಜವಾದಿ ಪುಸ್ತಕ ಪ್ರಕಾಶಕರು, ಲೋಹಿಯಾ ಪ್ರಕಾಶನದ ಸಿ ಚನ್ನಬಸವಣ್ಣವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಲೋಹಿಯಾ ಪ್ರಕಾಶನದ ಮೂಲಕ ಮತ್ತು ತಮ್ಮ ಚಿಂತನೆಗಳ ಮೂಲಕ, ಆಲೋಚನೆಗಳ ಮೂಲಕ ನಮ್ಮ ಇಡೀ ಕರ್ನಾಟಕದಾದ್ಯಂತವಾಗಿ ಚಿರಪರಿಚಿತರು. ಅವರನ್ನು ಇಲ್ಲಿ ಪರಿಚಯ ಮಾಡ್ತಕ್ಕಂಥ ಅಗತ್ಯ ಕೂಡ ಇಲ್ಲ. ಸರ್, 1990ರಲ್ಲಿ ನೀವು ಲೋಹಿಯಾ ಪ್ರಕಾಶನವನ್ನು ಶುರು ಮಾಡಿದಿರಿ ಬಳ್ಳಾರಿಯಲ್ಲಿ. ಹೌದು. ಈ ಪ್ರಕಾಶನವನ್ನು ನೀವು ಶುರು ಮಾಡಲಿಕ್ಕೆ ಮತ್ತು ಅದಕ್ಕೆ ಲೋಹಿಯಾ ಪ್ರಕಾಶನ ಅಂತ ಹೆಸರಿಡಲಿಕ್ಕೆ ಏನು ಕಾರಣ ಸರ್? ಮೂಲತಃ ನಾನು ವಿದ್ಯಾರ್ಥಿ ದೆಸೆಯಿಂದಲೂ ಸಾಹಿತ್ಯದ ಓದುಗನಾಗಿದ್ದೆ. ಹಾಗಾಗಿ ಪ್ರಕಾಶನ, ನೀವು ಹೇಳಿದಂತೆ ಪ್ರಕಾಶನ ಪ್ರಾರಂಭ ಮಾಡಿದ್ದು 1990ರಲ್ಲಿ. ಅದು ಆಕ್ಸಿಡೆಂಟಲ್ ಅಂತ ಕರಿಬೋದು. ಹಾಗೆ ಒಂದು ಸಂದರ್ಭ ಒದಗಿ ಬಂತ ಆ ಥರ ತತ್ಕ್ಷಣದ ಒಂದು ತೀರ್ಮಾನ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ಕನ್ನಡದ ಯಾವುದೇ ಒಳ್ಳೆಯ ಪುಸ್ತಕಗಳು ಬಂದರೂ ಕೂಡ 10, 20, 50, 100 ಗಟ್ಟಲೆ ಪುಸ್ತಕ ತೊಗೊಂಬಂದು ಸಾಹಿತ್ಯ ಆಸಕ್ತರಿಗೆ ಓದಿಸೋದು ಒಂದು ಇದಾಗಿತ್ತು. ಹೀಗೆ ಇದ್ದಾಗ ನನಗೆ ಈ ಲೋಕಕ್ಕೆ ಪರಿಚಯ ಮಾಡಿ ನಾಡಿನಾದ್ಯಂತ ಕರ್ಕೊಂಡು ಒಬ್ಬ ಸಣ್ಣ ತಮ್ಮನ್ನು ಕರ್ಕೊಂಡು ಅಡ್ಡಾಡಿದ ಲೇಖಕರಾಗಿರ್ತಕ್ಕಂಥ ಅಂದಿನ ಆ ಕಾಲಘಟ್ಟದ ಪ್ರಸಿದ್ಧ ಕಥೆಗಾರರಾಗಿದ್ದಂಥ ಅವ್ರನ್ನ ಅಣ್ಣಂತಲೇ ಕರಿತೀನಿ, ಡಾಕ್ಟರ್ ರಾಜಶೇಖರ ನಿರ್ಮಾಣಿ ಅವರು 1978ರಲ್ಲೇ ಅವರ ಹಂಗಿನ ಅರಮನೆಯ ಹೊರಗೆ ಕಥಾ ಸಂಕಲನ ಪ್ರಕಟ ಆಯಿತು. ಪ್ರಕಟವಾಗಿದ್ದು ಅಲ್ಲದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡಿತು. ನ್ಯಾಷನಲ್ ಬುಕ್ ಟ್ರಸ್ಟ್ನವರು ಗುರುತಿಸಿದರು. ಇಂಡಿಯನ್ ಆಂಥಾಲಜಿ ಅಂತೇಳಿ ಭಾರತೀಯ ಹಲವು ಭಾಷೆಗಳಲ್ಲಿ ಅದು ಅನುವಾದ ಆಗಿ ಪ್ರಕಟ ಆಯಿತು. ಆ ಕತೆ ಪ್ರಕಟ ಆಗಿ ನ್ಯಾಷನಲ್ ಬುಕ್ ಟ್ರಸ್ಟ್ನವರು ಪ್ರಕಟ ಮಾಡಿದಾಗ ಅಷ್ಟೆಲ್ಲ ಆಗಿದ್ದರೂ ಕೂಡ 10-12 ವರ್ಷ ಆದರೂ ಕೂಡ ಅವ್ರದ್ದು ಇನ್ನೊಂದು ಕಥಾ ಸಂಕಲನ ಬರಲಿಲ್ಲ. ಆವಾಗ ಅವರು ನನಗೆ ಒಂದು ದಶಕಗಳ ಕಾಲ ಎಲ್ಲವನ್ನೂ ಕರ್ನಾಟಕದ ಯಾವ ಚಳುವಳಿಗೆಲ್ಲಾಗಲಿ ಮತ್ತೆ ಬರಬೇಕಂದ್ರೆ, ಕರ್ನಾಟಕದ ಸಂದರ್ಭಕ್ಕೆ ಬರಬೇಕಂದ್ರೆ 60ರಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ವಿ. ನಮ್ಮನ್ನು ಆ ಕಾಲಘಟ್ಟ ಭಾಳ ಚೆನ್ನಾಗಿ ಬೆಳೆದ್ವಿ. ಆವಾಗಿನ ಸಂದರ್ಭದಲ್ಲಿ ಆ ಕಾಲದ ನಾನೊಬ್ಬನೇ ಅಲ್ಲ, ಆ ಕಾಲಘಟ್ಟದಲ್ಲಿ ಓದಿರತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗನೂ ಭಾಳ ಚೆನ್ನಾಗಿ ಬೆಳೆದರು. 70ರ ದಶಕಗಳಂತಲೂ ಚಳುವಳಿಗಳ ಕಾಲ, ಅದು ಚಳುವಳಿಗಳ ಕಾಲ. 73-74ರಲ್ಲಿ ಲೇಖಕರ ಮತ್ತು ಬರಹಗಾರರ ಒಕ್ಕೂಟ ಒಂದು ಉದ್ಘಾಟನೆ ಆಯಿತು ನಮ್ಮ ಮೈಸೂರಿನಲ್ಲಿ. ಆ ಸಂದರ್ಭದಲ್ಲಿ ನಿರ್ಮಾಣಿಯವರ ಜೊತೆಗೆ ಅಷ್ಟೊತ್ತಿಗೆ ಅವರು ಭೂಗರ್ಭಶಾಸ್ತ್ರದ ಪ್ರಾಧ್ಯಾಪಕರಾಗಿ ನಾನಿರುವ ಬಳ್ಳಾರಿಗೆ ಬಂದಿರೋರು. ಮೂಲತಃ ರಾಯಚೂರು ಜಿಲ್ಲೆಯವರು. ನಾನು ಮೈಸೂರು ಬ್ಯಾಂಕ್ನಲ್ಲಿ 72ರಲ್ಲಿ ನೌಕರಿಗೆ ಸೇರ್ಕೊಂಡಿದ್ದೆ. ನೋಡಪ್ಪ, ಹಿಂಗೆ ಲೇಖಕರ ಮತ್ತು ಬರಹಗಾರರ ಸಮ್ಮೇಳನ ನಡೆಯುತ್ತೆ, ಒಕ್ಕೂಟದ ಉದ್ಘಾಟನೆ ಆಗ್ತೈತೆ, ಶಿವರುದ್ರಪ್ಪನವರು, ಕುವೆಂಪು ಅವರು ಎಲ್ಲರೂ ಇರ್ತಾರೆ, ಹೋಗೋಣ ಬಾ ಅಂತ ಕರ್ಕೊಂಡು ಹೋದರು. ಆ ರೀತಿ ಅದರ ನಂತರ 74-75ಕ್ಕೆ ನವನಿರ್ಮಾಣ ಕ್ರಾಂತಿ, JP ಕರೆಗೆ ಹೋಗೊಟ್ಟು ಭಾಳ ದೊಡ್ಡ ಇದು. ಆ ಸಂದರ್ಭದಲ್ಲಿ ನಮ್ಮ ಮಂಡ್ಯದ ಇನ್ನೊಬ್ಬ ಅಣ್ಣ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು JP ಅವರ ಕರೆಗೆ ಹೋಗೊಟ್ಟು ಅಲ್ಲಿ ಒಂದು ಸಿಡುಬು ರೋಗ ನಿರ್ಮೂಲನೆಗೋಸ್ಕರ ಬಿಹಾರಕ್ಕೆ ಹೋಗ್ತಾರೆ. ಇಲ್ಲಿ ತಿಂಗಳಾನುಗಟ್ಟಲೆ ಅಲ್ಲಿ ಹೋಗಿ ಅವರು ಸಿಡುಬು ರೋಗ ನಿರ್ಮೂಲನಾ ಒಂದು ಇದರಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಬರೀತಾರೆ. ಹಾಗೆ ನವನಿರ್ಮಾಣ ಕ್ರಾಂತಿ, ಆಮೇಲೆ ಇದು ಎಮರ್ಜೆನ್ಸಿ ಘೋಷಣೆ ಆಯ್ತಲ್ಲ, ಅದರ ವಿರುದ್ಧ ಚಳವಳಿ, ಹೀಗೆ ರೈತ ಸಂಘ ಆಗಿರ್ಬೋದು. ಅಂದ್ರೆ ನೀವು ಈಗ ಆಕ್ಟಿವಿಸಮ್ ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ರಿ, ಕರ್ನಾಟಕದಾದ್ಯಂತವಾಗಿ ಓಡಾಡ್ತಾ ಇದ್ರಿ. ಇದು ನಿಮಗೆ ಪ್ರೇರಣೆ ಆಯಿತು ಲೋಹಿಯಾ ಹೆಸರಿನಲ್ಲಿ? ಅಲ್ಲ, ನಾನು ಮೂಲಭೂತವಾಗಿ ಸಾಹಿತ್ಯನ ಒಬ್ಬ ವಿದ್ಯಾರ್ಥಿ ಆದ ಕೂಡ ಲೋಹಿಯಾ ನನಗೆ ಪ್ರೇರಣೆ ಆಗಿದೆ. ಲೋಹಿಯಾ ಮತ್ತು ಸಮಾಜವಾದದ ಪ್ರೇರಣೆ, ಅದಕ್ಕೊಂದು ಹಿನ್ನೆಲೆ ಇದೆ. ಅದು ಕನ್ನಡಿಗರ ಸೌಭಾಗ್ಯ ಕೂಡ ಇದೆ. ಯಾಕೆ ಉತ್ತರ ಹಿಂದೂಸ್ತಾನದಲ್ಲಿ ಉತ್ತರ ಹಿಂದೂಸ್ತಾನದ ಎಲ್ಲ ರಾಜ್ಯಗಳಲ್ಲಿ ಲೋಹಿಯಾ ಪ್ರಭಾವ ಎಷ್ಟಿದೆಯೋ ಅಷ್ಟೇ ಪ್ರಭಾವ, ಒಂದು 50% ಪ್ರಭಾವ ಕರ್ನಾಟಕದ ಮೇಲೆ ಲೋಹಿಯಾರವರ ಪ್ರಭಾವ ಇದೆ. ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಒಂದು ರೈತ ಹೋರಾಟದ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾಕೆ ಅಗಾಧವಾದ ಪ್ರಭಾವ. ಅದಕ್ಕೊಂದು ಹಿನ್ನೆಲೆ ನಾನು ನೋಡಿದರೆ, ಬಸವಾದಿ ಶಿವಶರಣರು 12ನೇ ಶತಮಾನದಲ್ಲಿ ಏನು ಪ್ರತಿಪಾದನೆ ಮಾಡಿದ್ರು ಅವ್ರಿಗೆ ಗೊತ್ತಿರಲಿಲ್ಲ. ಲೋಹಿಯಾ ಅವರಿಗೆ ಬಸವಣ್ಣ ಗೊತ್ತೇ ಇರಲಿಕ್ಕಿಲ್ಲ. ಆ 12ನೇ ಶತಮಾನದಲ್ಲಿ ಪ್ರತಿಪಾದನೆ ಮಾಡಿದಂಥ ಎಲ್ಲ ಆಶಯಗಳು ಲೋಹಿಯಾ ಸಮಾಜವಾದದಲ್ಲಿದ್ದವು. ಅದಕ್ಕೆ ಸಾಣೆ ಹಿಡಿದಂತೆ
ಈ ಕಾಲಘಟ್ಟಕ್ಕೆ, ಈ ಆಧುನಿಕ ಘಟ್ಟಕ್ಕೆ ಏನೇನು ಬೇಕೋ ಅದೆಲ್ಲ ಲೋಹಿಯಾ ಸಮಾಜವಾದದಲ್ಲಿ ಇದು ಮಾಡ್ತೇವೆ. ನೀವು 1999ರಿಂದ ಈಗ ಒಂದು 3.5 ದಶಕಗಳ ಕಾಲ ಲೋಹಿಯಾ ಪ್ರಕಾಶನ ನಡೆಸಿದ್ದೀರಾ. ನೀವು ನೂರಾರು ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದೀರಾ ಮತ್ತು ಕರ್ನಾಟಕದಾದ್ಯಂತವಾಗಿ ಅದನ್ನು ಭಾಳ ವ್ಯವಸ್ಥಿತವಾಗಿ ತಲುಪಿಸುವಂಥ ಕಾರ್ಯವನ್ನು ಕೂಡ ನೀವು ಮಾಡಿದ್ದೀರಾ. ಈ ಪುಸ್ತಕಗಳನ್ನು ಪ್ರಕಟ ಮಾಡಬೇಕಾದ್ರೆ ಏನು ಮಾನದಂಡ ಇಟ್ಕೊತಾ ಇದ್ರಿ ಸರ್? ಏನು ಮಾನದಂಡ ಅಲ್ಲ. ಈ ಲೋಹಿಯಾ ಪ್ರಕಾಶನದ ಹುಟ್ಟಿನ ಕಾರಣ, ಮುಖ್ಯ ಕಾರಣ ನಿಮ್ಮಂದಿರು 2 ನಿಮಿಷ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ 78ರಿಂದ 90ರ ಅವಧಿಯ ಒಳಗಡೆ ಭಾಳಷ್ಟು ಜನ, ಈಗ ದಶಕಗಳ ಕಾಲ ನಾನು ನಿರ್ಮಾಣಿ ಅವರು ಜೊತೆಗಿದ್ವಿ, ಏನು ಅಷ್ಟು ಒಳ್ಳೆಯ ಕಥೆಗಾರರಾಗಿದ್ದಾರೆ, ಇನ್ನೊಂದು ಕಥಾ ಸಂಕಲನ ಬರಲಿಲ್ಲ ಅಂತ ಜನ ನನ್ನ ಕೇಳಕ್ಕೆ ಶುರು ಮಾಡಿದರು. ಯಾಕಂದರೆ ಯಾರನ್ನಾದರೂ ಇಡೀ ಯಾವ ಊರಿಗಾದರೂ ಹೋದ್ರೆ ನಾವಿಬ್ಬರು ಜೋಡಿ ಹೋಗ್ತಾ ಇದ್ವಿ. ಅಕಸ್ಮಾತ್ ನಿರ್ಮಾಣಿಯವರು ನೋಡಿದ್ರೆ ಎಲ್ಲಿ ಚನ್ನಬಸವಣ್ಣವ್ರು ಕಾಣವಲ್ರಲ್ಲ ಅಂತ ಕೇಳ್ತಾರೆ. ನನ್ನ ಕೇಳಿದ್ರೆ ಇಲ್ಲಪ್ಪ ನಿಮ್ಮ ಅಣ್ಣ ಎಲ್ಲಿ ಅಂತ ಕೇಳ್ತದೆ ನನಗೆ. ಆ ರೀತಿ ಜೋಡಿ ಜೀವಿಗಳಾಗಿ ನಾವು ಬೆಳೆದ್ವಿ. ಮುಖ್ಯವಾಗಿ ನನಗೆ ಆಶಯಗಳು, ಈ ಬೆಳವಣಿಗೆಗೆ ಚಳವಳಿಯಲ್ಲಿ ಪಾಲ್ಗೊಟ್ಟದಕ್ಕೆ ಮೂಲ ಪ್ರೇರಣೆ ನಿರ್ಮಾಣಿಯವರು. ಅವಾಗ ನೀವಾದರೆ ಹೇಳಿ ಶುರು ಮಾಡಿರಿ, ಬರೆಸ್ರಿ ಅಂತ. ಒಂದು ದಿವಸ ಹೀಗೆ ಕಾಮತ್ ಹೋಟೆಲ್ ಅಂತಿದೆ ಬಳ್ಳಾರಿಯಲ್ಲಿ, ನಟರಾಜ ಕಾಂಪ್ಲೆಕ್ಸ್ನಲ್ಲಿ, ಅಲ್ಲಿ ಕೂತ್ಕೊಂಡಿದ್ವಿ. ಒಂದು ಬಗಲ ಚೀಲ ತಗೊಂಡು ಬಂದು ಒಂದು ಕಟ್ಟು ತೆಗೆದು ಇಂಥ ಟೀಪಾಯ ಮೇಲೆ ರಪ್ ಅಂತ ಹಾಕಿರ್ತಾರೆ ಅವರು. ಹಾಕಿಬಿಟ್ಟು ನೋಡಪ್ಪ ನೀನೇನೋ ಬರೀ ಅಂತ ಎಲ್ಲರೂ ಹೇಳ್ತಾರೆ ಅಂತೇಳಿ ನೀನು ಒತ್ತಾಯ ಮಾಡಿದಿ, ಇದರಲ್ಲಿ ಕತೆಗಳಿದೇವೆ ನೋಡು. ಇಡೀ 6 ತಿಂಗಳು 1 ವರ್ಷ ಕರ್ನಾಟಕ ಎಲ್ಲ ಅಡ್ಡಾಡಿ ಬಂದೆ, ಯಾವನೂ ಪ್ರಕಟ ಮಾಡೋಕ್ಕೆ ಒಪ್ಪುವಲ್ರಿ. ನಾನು ಬರೆದು ಏನು ಮಾಡಬೇಕು? ಆ ಕತೆಗಳು ಬರೋದಕ್ಕೆ 10 ವರ್ಷಗಳ ಗಟ್ಟಲೆ ಒದ್ದಾಡಿದೆ. ಅವಾಗ ನಾವೇ ಮಾಡಿದ್ವಿ, ಪ್ರತೀಕ ಪ್ರಕಾಶನ ಅಂತ ಮಾಡ್ಕೊಂಡು ರಾಯಚೂರಿನಲ್ಲಿ ನಾವೇ ಪಬ್ಲಿಷ್ ಮಾಡಿದ್ವಿ. ಏನು ಮಾಡೋಕ್ಕಾಗುತ್ತೆ? ಇವಾಗ ನೋಡಿ ಯಾರು ಮಾಡೋಕ್ಕಾಗುತ್ತೆ ಅಂದ್ರೆ ನನಗೆ ಸಿಟ್ಟು ಬಂತು. ನಾನೇ ಹೇಳಿ ಬರೆಸೀನಿ, ಹಿಂಗಾದ್ರೆ ಹಿಂಗೆ ನನ್ನ ಮೇಲೆ ದೂರೋದಕ್ಕೆ ಸಹಜವಾಗಿ ಅದಕ್ಕೆ ನೈತಿಕವಾಗಿ ಇದಿದೆ. ಅವಾಗ ಇರ್ಲಿ ಬಿಡೋಣ, ಅದೇನು ಮಾಡ್ತೀವಿ, ನಾವೇ ಪ್ರಕಟ ಮಾಡೋಣ. ಏನು ಪ್ರಕಟ ಮಾಡ್ತೀವಿ, ನಿನಗೇನು ಅನುಭವ ಐತಿ, ಹೆಂಗೆ ಮಾಡ್ತೀವಿ, ಯಾವ ಪ್ರಕಾಶನ ಅಂತ ಮಾಡ್ತೀವಿ ಅಂತ ತತ್ಕ್ಷಣ ಒಣದದ್ದು. ನಾವು ಚಹಾ ಕುಡ್ಕಂತ ಕುಂಟಿದ್ವಿ. ಆ ನಾವು ಕುಡಿತಕ್ಕಂಥ ಚಹಾದ ಬಟ್ಟಲಿನಲ್ಲಿ ನಾವು ಹೊಗೆನೇ ಒಂದು ಪ್ರೇರಣೆ ಅಂತ ತಗೋಬೋದು. ಲೋಹಿಯಾ ಪ್ರಕಾಶನದ ಹುಟ್ಟಿಗೆ ಕಾರಣ ಆಗ್ತದೆ. ಏನಣ್ಣ ಏನು ಮಾಡೋದು? ಇಲ್ಲ ನಾವೇ ಮಾಡೋಣ. ಹೆಂಗೆ ಮಾಡ್ತೀನಿ, ನಿನಗೇನು ಅನುಭವ ಏನಪ್ಪ ಮಾಡಿರ್ಬೋದು, ಇಷ್ಟು ದಿವಸ ಓದ್ತಾ ಬಂದಿದ್ದೀವಿ ಪುಸ್ತಕಗಳು, ಭಾಳ ಜನ ಗೊತ್ತಾದಾರೋ ಹೋಗಿ ಮಾಡೋಣ ಬಿಡಂತ. ಏನಂತ ಮಾಡ್ತೀವಿ ಪ್ರಕಾಶನ? ಏನು ಕೇಳೋದೇನಾಯ್ತು, ನಾವೆಲ್ಲ ಲೋಹಿಯಾವಾದಿಗಳು ಮೊದಲಿಂದ, ಲೋಹಿಯಾ ಪ್ರಕಾಶನ ಅಂತ ಮಾಡೋಣ ಅಂತ ತತ್ಕ್ಷಣ ತೀರ್ಮಾನ. ಅದು ಯೋಚನೆ ಮಾಡಲಿಲ್ಲ, ಯಾವುದೂ ಇಲ್ಲ. ಪ್ರಕಾಶನ ಶುರು ಮಾಡ್ಬೇಕಂತ ಚಹಾ ಕುಡಿಯುವಾಗ ನಮ್ಗೆ ಇಲ್ಲವೇ ಇಲ್ಲ. ಆ ತತ್ಕ್ಷಣದ ಇದು ತೀರ್ಮಾನ ಆಯಿತು. ಬಂದ್ವಿ, ಇಲ್ಲಿ ನಮಗೆ ಗೊತ್ತಿದ್ದದ್ದು ವಿಜಯಮ್ಮ, ಹೋಗಿ ಕಂಡ್ವಿ, ಎಲ್ಲ ಮಾಡಿದ್ವಿ. ಎಷ್ಟು ದುಡ್ಡು ಆಯಿತು ಎಲ್ಲ ಒಂದು. ಕರ್ಪೂರದ ಕಾಯದಲ್ಲಿ ಬೆಂಕಿ ಉಸಿರಾಟ ಅಂತ ಅದರದ್ದು, ಅದು ವಚನಕಾರರ ಒಂದು ಇದು. ಅದು ಕರ್ಪೂರದ ಕಾಯದಲ್ಲಿ ಬೆಂಕಿ ಉಸಿರಾಟ ಅಂತಿದ್ದದನ್ನ ಭಾಳ ದೊಡ್ಡದಾಗ್ತೈತೆ ಅಂತೇಳಿ ಕರ್ಪೂರದ ಕಾಯದಲ್ಲಿ ಅಂತ ಅಷ್ಟೇ ಇಟ್ಟು ಎಲ್ಲ ಹೌದು. ಅಂಜನರ ಮನೆಯವರೆಗೂ ಕೂಡ ವಚನಕಾರರ ಪ್ರಭಾವ ಎಲ್ಲ ಆಗಿರೋದು ಅವರಿಗೆಲ್ಲ. ಅದು ಕರ್ಪೂರದ ಕಾಯದಲ್ಲಿ ಮಾಡಿದೆ. ಹಾಗೆ ಪ್ರಾರಂಭವಾದ ಇದು ಲೋಹಿಯಾ ಪ್ರಕಾಶನ ನಮ್ಮ ಸ್ಥಳೀಯವಾಗಿ ಬಳ್ಳಾರಿ, ರಾಯಚೂರು, ಆ ಬಿಸಿಲ ನಾಡಿನಲ್ಲಿ ಕೆಲವು ಪ್ರತಿಭೆಗಳನ್ನ ನಮಗೆ ಅನುಕೂಲ ಆದಾಗ, ಈಗ JH ಪಾಟೀಲ್ರು ಹೇಳ್ತಾರೆ ಪುರುಷತ್ತಾದಾಗ ಪಾಲಿಟಿಕ್ಸ್ ಮಾಡ್ತಿದ್ರು ಅಂತಂದಾಗ, ನಂಗೆ ನಮಗೆ ಅನುಕೂಲ ಆದಾಗ ಸಾಹಿತ್ಯ ಪ್ರಕಟ ಮಾಡೋಣ ಅಂತ ನಾನು ಭಾಳ ತಮಾಷೆಯಾಗಿ ಮಾಡಿದ್ವಿ. ಬ್ಯಾಂಕ್ ಉದ್ಯೋಗಿ ಆಗಿದ್ರಿ, ಬ್ಯಾಂಕ್ ಉದ್ಯೋಗಿ, ಮತ್ತು ಲೋಹಿಯಾ ಪ್ರಕಾಶನ ಶುರು ಮಾಡಿದ್ರಿ. ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಅನೇಕ ಹೊಸ ತಲೆಮಾರಿನ ಲೇಖಕರನ್ನ ಮತ್ತು ಲೇಖಕಿಯರ ಮೊದಲ ಪುಸ್ತಕಗಳನ್ನು ಪ್ರಕಟ ಮಾಡಿದಿರಿ. ಆಮೇಲೆ ಕರ್ನಾಟಕದಾದ್ಯಂತವಾಗಿರ್ತಕ್ಕಂಥ ಇನ್ನೂ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂಥ ಪುಸ್ತಕಗಳನ್ನು ನೀವು ಪ್ರಕಟ ಮಾಡ್ತಾ ಬಂದ್ರಿ. ಈ ಪ್ರಕಟ ಮಾಡುವಾಗ ನೀವು ಈ ಪುಸ್ತಕ ಬಿಡುಗಡೆಯನ್ನು ಏಕಕಾಲಕ್ಕೆ ಕರ್ನಾಟಕದ ಕೆಲವು ನಗರಗಳಲ್ಲಿ ಮಾಡ್ತಾ ಇದ್ರಿ ಸರ್. ಅದು ಹೇಗೆ ಮಾಡ್ತಾ ಇದ್ರಿ ನೀವು? ಅದಕ್ಕೊಂದು ಹಿನ್ನೆಲೆ ಇದೆ, ಒಂದು ತಾತ್ವಿಕ ಹಿನ್ನೆಲೆ ಇದೆ. ಯಾಕೆಂದರೆ ನಾವು ಮಾಡೋದು ನಮ್ಮ ಪ್ರದೇಶದಲ್ಲಿ ಅಂತ ಶುರು ಮಾಡಿದ್ದು ವರ್ಷದಿಂದ ವರ್ಷಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ, ಆ ಭಾಗ ರಾಯಚೂರು, ಗುಲ್ಬರ್ಗ, ಬೀದರ್ ಆ ಭಾಗದ್ದು ಶುರು ಮಾಡಿದ್ವಿ. ನಮಗೂ ಕಲ್ಪನೆ ಇದ್ದಿಲ್ಲ ಈ ಲೋಹಿಯಾ ಪ್ರಕಾಶನ ಎಂಬುದು ಒಂದು ವಯಸ್ಸಿನಂತೆ ಪರಿಣಾಮ ಆಯಿತು. ಈಗ ನಾವು ಹೇಳೋದಕ್ಕೆ ಹೋಗೋದಲ್ಲ, ಎಲ್ಲರೂ ಹೇಳ್ತಾರೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹಳೆ ಮೈಸೂರು ನಮಗೆ ಇದಾಯಿತು, ಅನ್ಯಾಯ ಆಯಿತು ಅಂತ. ಇಲ್ಲೇ ಇಲ್ಲ. ನಮ್ಮ ಯೋಚನೆ ಮತ್ತು ಯೋಜನೆ ಸರಿಯಾಗಿದ್ದರೆ ಅಲ್ಲಿ ಸಾಮಾಜಿಕ ಲೋಹಿಯಾ ಸಮಾಜವಾದ ಅಂದ್ರೆ ಅಷ್ಟೇ, ಸಾಮಾಜಿಕ ನ್ಯಾಯ ಇರ್ತೈತೆ, ಪ್ರಾದೇಶಿಕ ಸಮಾನತೆ ಇರ್ತೈತೆ, ಲಿಂಗಭೇದ ರಹಿತ ಇದಾಗ್ತೈತೆ, ಎಲ್ಲ ಬಂದುಬಿಡ್ತೈತೆ. ನಾವೇನದು ಟಾಕುಟೀಕಾಗಿ ಇವ್ರದ್ದು ಅಲ್ಪಸಂಖ್ಯಾತರದ್ದು ಮಾಡಬೇಕು, ಇವ್ರದ್ದು ದಲಿತರದ್ದು ಮಾಡಬೇಕು, ಇವ್ರದ್ದು ಹಿಂದುಳಿದ ವರ್ಗದವ್ರದ್ದು ಮಾಡ್ಬೇಕಂತ ಇಲ್ಲೇ ಇಲ್ಲ. ನಾವು ಓದು ನಮ್ಮ ಕ್ರಮ ಏನಿರ್ತೈತಲ್ಲ ತನ್ನಷ್ಟು ತಾನೇ ಮಾಡ್ತಾ ಹಾಗೆ ಸಮಾಜವಾದಿ ಚಿಂತನೆಗಳನ್ನ ಒಳಗೊಂಡಿರುವ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಆಲೋಚನೆ ಇರ್ತಕ್ಕಂಥ ಯಾವ ಪುಸ್ತಕ ಬೇಕಾದರೂ ಹೌದೌದು. ನಮ್ಮ ಸಮಾಜವಾದಿ ಸಿದ್ಧಾಂತಕ್ಕೆ
ಪೂರಕವಾದ ಲೋಹಿಯ ಆಶಯಗಳನ್ನು ಒಳಗೊಂಡ ಅದು ಕಥೆ ಆಗಿರ್ಬೋದು, ಕವನ ಆಗಿರ್ಬೋದು, ನಾಟಕ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಬೇಕಾದ್ದಾಗಿರ್ಬೋದು. ಈಗ ನೀವು ಬಿಡುಗಡೆ ಈಗ ಬಳ್ಳಾರಿಯಲ್ಲಿ ಬಿಡುಗಡೆ ಮಾಡಿದರೆ ಅದೇ ಕಾಲಕ್ಕೆ ಒಂದು 8-10 ನಗರಗಳಲ್ಲಿ ಬಿಡುಗಡೆ ಮಾಡಿ ಅಲ್ಲಿಂದ ಜನ ನೇರವಾಗಿ ಅವ್ರಿಗೆ ಪುಸ್ತಕ ತಲುಪಿಸುವಂತ ಅದಕ್ಕೂ ಒಂದು ಕಾರಣ. ಮೊದಲು ಬಳ್ಳಾರಿನಲ್ಲಿ ಮಾಡಿದ್ವಿ, ಆಮೇಲೆ ನೆಕ್ಸ್ಟ್ ಶುರು ಮಾಡಬೇಕಾದ್ರೆ ರಾಯಚೂರು, ಕಲಬುರ್ಗಿ ಹಾಗೆ ಇದು ಮಾಡ್ಕೊಂಡ್ವಿ. ಆಮೇಲೆ ಮತ್ತೆ ಬೀದರ್ಗೆ ಹೋದ್ವಿ. ಬೀದರ್ ಹೋದ್ಮೇಲೆ ವ್ಯಾಪ್ತಿ ಜಾಸ್ತಿ ಆಯ್ತು. ಯಾಕೆ ಮಾಡಿದ್ವಿ ಅದಕ್ಕಂತೂ ಒಂದು ಇದಿದೆ. ಆ ಬಿಡುಗಡೆ ಕಾರ್ಯಕ್ರಮ ಮಾಡೋದ್ರಿಂದ ಕರ್ನಾಟಕದ ಕನಿಷ್ಠ 10-12 ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಮಾರ್ಚ್ 23 ಸಾಯಂಕಾಲ 5ವರೆಗೆ ಟಾಕು ಟೀಕಾಗಿ ಎಲ್ಲ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆ. ಈಗ ನಮಗೆ ಒಂದು ಕಾರ್ಯಕ್ರಮ ಒಂದು ಕಡೆ ಪುಸ್ತಕ ಬಿಡುಗಡೆ ಮಾಡೋದೇ ಇವತ್ತು ಬಹಳ ಕಷ್ಟ ಆಗ್ತಾ ಇರುವಾಗ, ಖರ್ಚು ಜಾಸ್ತಿ ಆಗ್ತಾ ಇರೋದ್ರಿಂದ ನೀವು ಅವಾಗ ಒಂದೇ ಸಮಯಕ್ಕೆ ಬೇರೆ ಬೇರೆ ಕಡೆ ಎಲ್ಲ ಹೇಗೆ ವ್ಯವಸ್ಥೆ ಮಾಡ್ಕೊತಾ ಇದ್ರಿ? ಅದು ನನಗೆ ಅದು ಹೇಳ್ತೀನಲ್ಲ, ಅದಕ್ಕೆ ನನಗೆ ಒಂದು 10-15 ವರ್ಷಗಳ ಒಂದು ಚಳುವಳಿಗಳ ಪಾಲ್ಗೊಳ್ಳುವಿಕೆಯಿಂದ ಇಡೀ ನಾಡಿನಲ್ಲಿ ನನಗೆ ಗೆಳೆಯರ ಒಂದು ಸಂಪರ್ಕ ಬಂದಿತ್ತು. ಸಾಮಾನ್ಯವಾಗಿ ಆಯ್ಕೆ ಮಾಡಬೇಕಾದ್ರೆ ಬೆಳಗಾವಿ ಇದು ಮಾಡಿದೆ. ಉದಾಹರಣೆಗೆ ಸರ್ಜು ಕಾಟ್ಕರ್ ರಾಜಮಾನ್ಯ ಅವರು ಪುಸ್ತಕಗಳು ಇರ್ಬೋದು, ಆ ಭಾಗದಲ್ಲಿ ಆಯ್ಕೆ ಮಾಡ್ತೀವಿ. ಇಲ್ಲಿ ಮಾಡಬೇಕಾದ್ರೆ ದಕ್ಷಿಣ ಕನ್ನಡಕ್ಕೂ ಮಾಡಬೇಕಂದ್ರೆ ಗುರುರಾಜ್ ಮಾರ್ಪಳ್ಳಿ ಅಥವಾ ಸಬಿಹಾ ಭೂಮಿಗೌಡ ಆಗಿರ್ಬೋದು. ಹೀಗೆ ಇದು ಪ್ರತಿಭೆಗಳು, ವಿಕ್ರಮ್ ಸಹಜ ಆಗಿರ್ಬೋದು, ಚಿತ್ರಶೇಖರ್ ಕಂಠಿ ಆಗಿರ್ಬೋದು, ಕಲಿಗಣನಾಥ ಗುಡ್ದೂರ್ ಆಗಿರ್ಬೋದು, ಬೀದರ್ನ ಶಿವಕುಮಾರ್ ನಾಗವಾರ್ ಆಗಿರ್ಬೋದು, ಬಳ್ಳಾರಿಯ ಯಾವ ಲೇಖಕರ ಪುಸ್ತಕ ಪ್ರಕಟಿಸ್ತಾರೆ ಅದೇ ಅಲ್ಲಿ ಅವರು ನಾವು ಕಾರ್ಯಕ್ರಮ ಆಯೋಜನೆ ಮಾಡಬೇಕಂದ್ರೆ ಏನು ಮಾಡ್ತಾ ಇದ್ವಿ, 10-12 ಕೇಂದ್ರಗಳಲ್ಲಿ ಮುಖ್ಯವಾಗಿ ಕೇಂದ್ರಗಳು ಆಯ್ಕೆ ಮಾಡಬೇಕಾದ್ರೆ ಆ ಭಾಗದ ಪ್ರದೇಶದ ಲೇಖಕರ ಕೃತಿ ಇದೆಯಾ ಅಂತ ಒಂದು ಮೂಲ ಬೇಸಿಕ್ ಇದು ತಗೊಂಡು ಆ 10-12 ಕೇಂದ್ರಗಳು ಇದು ಮಾಡ್ತಿದ್ವಿ. 10-12 ಕೇಂದ್ರಗಳು ಮಾಡ್ಕೊಂಡಾಗ ಬಿಡುಗಡೆಗೆ ಅತಿರಥ ಮಹಾರಥರು ಆಗಿನ ಕಾಲದಲ್ಲಿ ಸುರುದ್ರಪ್ಪನಾಗಿರ್ಬೋದು, ಎಲ್ ಬಸವರಾಜ್ ಆಗಿರ್ಬೋದು, ಕಣಿವಿ ಅವರಾಗಿರ್ಬೋದು, ಕಾಪ್ಸೆ ಅವರು, ಗಿರೆಡ್ಡಿ ಅವರು, ಒಂದು ವರ್ಷದಲ್ಲಿ ಹೇಳ್ಬೇಕಂದ್ರೆ 10 ಕೇಂದ್ರಗಳಲ್ಲಿ ಮಹಿಳೆಯರೇ ಬಿಡುಗಡೆ ಮಾಡ್ಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ಆಮೇಲೆ ನಮ್ಮದು ಲೋಹಿಯಾ ಪ್ರಕಾಶನದ ಒಂದು ವೈಶಿಷ್ಟ್ಯ ಏನಂದ್ರೆ ಸಹಜವಾಗಿ ಮಾಡಿಬಿಡ್ತಿದ್ವಿ. ಒಬ್ಬ ದಲಿತರು ಇರ್ತಾರ, ಒಬ್ಬ ಮಹಿಳೆ ಇರ್ತಾರ, ಬೇರೆ ಬೇರೆ ಇದರಲ್ಲಿ ಮಹಿಳೆ ಇಲ್ಲದೆ ನಾವು ವೇದಿಕೆ ಮೇಲೆ ಯಾವ ಕಾರ್ಯಕ್ರಮ ಮಾಡೋದಿಲ್ಲ ಅಂತ ಅಘೋಷಿತ ಸಿದ್ಧಾಂತ. ಅದು ಮಹಿಳೆಯರು ಇಲ್ದ ಸಾಧ್ಯನೇ ಇಲ್ಲ. ಮಾಡಿದ್ವಿ ಒಂದು ವರ್ಷ 10 ಕೇಂದ್ರಗಳಲ್ಲಿ ಮಹಿಳೆಯರೇ ಬಿಡುಗಡೆ ಮಾಡಿದ್ವಿ. ಮಹಿಳೆಯರೇ ಮಾಡ್ಬೇಕಂದ್ರೆ ಅಲ್ಲಿ ಪ್ರಸಿದ್ಧರನ್ನ ಆರ್ಸಕ್ಕೆ ಹೋದ್ರಿ, ಇಲ್ಲಿಯ ಪ್ರಸಿದ್ಧರನ್ನ ಆ ಭಾಗಕ್ಕೆ ಕಳಿಸ್ತಿದ್ವಿ. ಸಾರಾ ಅಬೂಬಕರ್ರು ಬಂದು ಗದಗಿನಾಗ ಬಿಡುಗಡೆ ಮಾಡಿರುವಂಥದ್ದು, ವೈದೇಹಿಯು ಬಂದು ಬಳ್ಳಾರಿಯ ಬಿಡುಗಡೆ ಮಾಡೋವಂಥದ್ದು. ಆಮೇಲೆ ಶಶಿಕಲಾ ವೀರಯ್ಯ ಸ್ವಾಮಿ, ಮಲ್ಲಿಕಾ ಘಂಟಿಯವ್ರನ್ನ ಮಂಗಳೂರಿಗೆ ಹೋಗ್ರಿ, ಮೈಸೂರಿಗೆ ಹೋಗ್ರಿ ಅಂತ. ಯಾಕೆಂದರೆ ಸಾಹಿತ್ಯದ ಒಂದು ಇದೇ ಸಾಂಸ್ಕೃತಿಕ ವಿನಿಮಯ ಆಗಬೇಕು. ಭಾಳಷ್ಟು ಜನಕ್ಕೆ ಏನಾಗ್ತದೆ ಈ ಭಾಗದಲ್ಲಿ ಅದೇ ಉತ್ತರ ಕನ್ನಡ ಸಾಧ್ಯನೇ ಇಲ್ಲ, ಅವ್ರು ನೋಡೋಕೆ ಅವಕಾಶ ಇಲ್ಲ. ನಾವು ಬೇಡ ಅಂದರೆ ಬರ್ಬೇಕಾಗ್ತದೆ ಬೆಂಗಳೂರಿಗೆ, ಮೈಸೂರಿಗೆ. ಈ ಭಾಗದವರು ಆ ಭಾಗನ ನೋಡೋಕೆ ಸಾಧ್ಯನೇ ಇಲ್ಲಲ್ಲ. ಇಲ್ಲಿ ನಮ್ಮಲ್ಲಿ ಈ ಭಾಗದಲ್ಲಿ ಪ್ರತಿಭೆಗಳಿದ್ದಾರೆ ನೋಡ್ರಿ ಅಂತೇಳಿ ಹಾಗೆ ಸಾಂಸ್ಕೃತಿಕ ವಿನಿಮಯ ಮಾಡ್ತಿದ್ವಿ. ಈಗ ಉದಾಹರಣೆಗೆ ಕೆಲವು ಜನ ಲೇಖಕರನ್ನ ಇದುವರೆಗೆ ನಾನು ಮುಖನೇ ನೋಡಿಲ್ಲ. ಇದ್ರ ಜೊತೆಯಲ್ಲಿ ನೀವು ನಿಮ್ಮ ಪುಸ್ತಕ ಪಬ್ಲಿಷ್ ಮಾಡ್ತಾ ಇದ್ರಿ, ಏಕಕಾಲಕ್ಕೆ ಬಿಡುಗಡೆ ಮಾಡ್ತಾ ಇದ್ರಿ, ಎಲ್ಲ ಜನರು ತಲುಪುವಾಗ ಮಾಡ್ತಾ ಇದ್ರಿ. ಈ ಜೊತೆಯಲ್ಲಿ ನಿಮಗೆ ಇಷ್ಟ ಆದ ಯಾವುದಾದ್ರು ಪುಸ್ತಕ ಇದ್ದರೆ ಅದರ 10 ಪ್ರತಿಗಳನ್ನು 20 ಪ್ರತಿಗಳನ್ನು ತಗೊಂಡು ನೀವು ಮತ್ತೆ ಅವುಗಳನ್ನು ಓದುಗರಿಗೆ ಕೊಟ್ಟು ಓದಿಸ್ತಾ ಇದ್ರಿ ಮತ್ತು ಪೋಸ್ಟ್ ಮಾಡ್ತಾ ಇದ್ರಿ ಅಂತ ಕೂಡ ಇದೆ ಸರ್. ಹೌದು, ಅದೇ ನಾನು ಹೇಳಬೇಕಂದ್ರೆ ನಾನು ಪ್ರಕಾಶನ ಒಂದು ಉದಾಹರಣೆ ಕೊಡೋದು. 1987ರಲ್ಲಿ ನಾಗೇಶ್ ಹೆಗಡೆಯವರ ಒಂದು ಕೃತಿ ಬಂತು ಪರಿಸರದ ಬಗ್ಗೆ, ಇರುವುದೊಂದೇ ಭೂಮಿ ಅಂತ. ಅದು ಓದಿ ಇಷ್ಟು ನನಗೆ ಪರಿಣಾಮ ಆಯಿತು. ಅದರದ್ದು 100 ಮತ್ತೆ 50 ಮತ್ತೆ 100 ಒಟ್ಟು 300 ಪ್ರತಿಗಳು ಖರೀದಿ ಮಾಡಿದೆ ಅವತ್ತು ನಾನು. 300 ಪ್ರತಿಗಳು ಖರೀದಿ ಇಲ್ಲ. ಪಬ್ಲಿಕೇಶನ್ಗೆ ಮೂಲ ಬುನಾದಿನೇ ನನ್ನ ಓದುವ ಹವ್ಯಾಸ. ಅದೇ ನನಗೆ ಬುನಾದಿ ಆಯಿತು. ಯಾಕಂದ್ರೆ ನಾನು ಇಷ್ಟೆಲ್ಲ ಹೊತ್ತು ನಾವ್ಯಾಕೆ ಮಾಡಬಾರ್ದು ಅಂತ ತಕ್ಷಣಕ್ಕೆ ನನಗೆ ಗೊತ್ತಿರತಕ್ಕಂಥ ಅನ್ಕಾನ್ಷಿಯಸ್ ಅಂತಾರಲ್ಲ, ಅನ್ಕಾನ್ಷಿಯಸ್ಲಿ ನಾನು ಮಾಡಲಿಕ್ಕೆ ಧೈರ್ಯ ಬಂತದ್ದು ಎಲ್ಲ ಪ್ರಕರಣ. ಈವನ್ ನಾನು ಇಂಥ ಇವಾಗಿದ್ದರೂ ಕೂಡ ಈಗ ನೀವು ನನ್ನ ಸಂದರ್ಶನ ಮಾಡ್ತಿರಲ್ಲ, ಗುರುಪ್ರಸಾದ್, ಆ ಕೃತಿಯ ಗುರುಪ್ರಸಾದ್ ಉದಾಹರಣೆ ಗೆಳೆಯ ಆ ಹುಡುಗ ಆ್ಯಕ್ಚುಲಿ ಒಂದು 15 ವರ್ಷದಿಂದ ಗದಗ ಸಮ್ಮೇಳನದಲ್ಲಿ ಗೀತಾ ನಾಗಭೂಷಣ್ ಅವರು ಸಮ್ಮೇಳನಾಧ್ಯಕ್ಷರು. ನೋಡ್ರಿ, ಅದು ಒಂದು ರೋಚಕವಾದ ಇದು. ಗೀತಾ ನಾಗಭೂಷಣ್ ಅವರು ಪುಸ್ತಕನ ಬದುಕು ಮಾಡಿದೆ. ಆ ಹೆಣ್ಮಗಳು ಏನು ಮಾಡಿದಾರೆ ಅವಾಗ, ನೋಡ್ರಿ ನನ್ನೊಂದು ಕಥಾ ಸಂಕಲನ ಪ್ರಕಟ ಮಾಡಿರಿ ಇದಾದ ಅಲ್ರಿ, ಕತೆ ಭಯಂಕರ ಬರೆದಿರಿ, ನಾನು ಅವಾಗ್ಲಿಂದ ನೋಡೀನಿ. ಹಸಿಮಾಂಸ ಮತ್ತು ಹದ್ದುಗಳು, ಆಮೇಲೆ ನೀಲಗಂಗಾ ಇವೆಲ್ಲ ಓದಿದ್ದೀನಿ, ಕಿರು ಕಾದಂಬರಿ ಅವೆಲ್ಲ. ಒಂದು ದೊಡ್ಡ ಕಾದಂಬರಿ ಇರ್ಬೇಡ್ರಿ ಅಲ್ರಿ, ಕಥಾ ಸಂಕಲನೆ ಮಾಡಾಕೊಲ್ರು, ಕಾದಂಬರಿ ಬರೀರಿ ಅಂತ ಕೇಳಕತ್ತೀರಲ್ಲ ಅಂತಂದ್ರು. ಬರೀರಿ, ಯಾರು ಮಾಡ್ತಾರಂದ್ರೆ ಇಲ್ಲ, ನಿಮ್ಮಲ್ಲಿ ಅಷ್ಟು ಇದಿದೆ, ಸತ್ವ ಇದೆ, ನೀವು ಬರೀರಿ.
ನನಗೆ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ, ಓದಕ್ಕಿಂತ ಮೊದಲು ಹೇಳ್ತೀನಿ ನೀವು ಬರೀರಿ, ನಾನು ಪಬ್ಲಿಷ್ 6 ತಿಂಗಳು ಬಿಟ್ಟು ಬಿಡದೆ ಬರೆದು ಕೊಟ್ಟರು ಅವರು. 500 ಪುಟದ ಕಾದಂಬರಿ ಆಯಿತು. ಆ ಬದುಕು ಕಾದಂಬರಿನ ನಾವು ಪ್ರಕಟ ಮಾಡಿದಾಗ ಭಾಳ ಇವತ್ತು ಮುಕ್ತವಾಗಿ ಹಂಚ್ಕೊಳ್ತೇನೆ ನಾನು. ಎಲ್ಲ ನಾವು ಪುಸ್ತಕಗಳನ್ನ ಬಿಡುಗಡೆ ಆಗೋ 10-12 ಪುಸ್ತಕಗಳು ಇರ್ತದವು, ಭಾಳ ಪ್ರಸಿದ್ಧ ಗೌರವಾನ್ವಿತ, ನಾವು ಯಾರನ್ನ ಒಂದು ಗೌರವಿಸ್ತಿದ್ದು ಅವ್ರಿಗೆಲ್ಲರಿಗೂ ಆಮಂತ್ರಣದ ಜೊತೆಗೆ 10 ಪುಸ್ತಕಗಳು ಕಟ್ಟು ಕಳಿಸ್ತಿದ್ವಿ. ಎಲ್ ಬಸವರಾಜ್ ಆಗಿರ್ಬೋದು, ಶಿವರುದ್ರಪ್ಪನವರು, ಕಣಿವಿ ಅವರು, ಕಲಬುರ್ಗಿ ಅವರು, ಗಿರೆಡ್ಡಿ ಅವರು, ಹೀಗೆ ಎಲ್ಲರಿಗೂ ಸುಮಾರು ಒಂದು 50 ಜನಕ್ಕೆ ಆಮಂತ್ರಣದ ಜೊತೆಗೆ ಪುಸ್ತಕ ಕಳಿಸ್ತಿದ್ವಿ, ಓದಲಿ ಅವರು ಅಂತೇಳಿ. ಅವರು ಎಂಥ ವ್ಯಕ್ತಿಗಳಿದ್ರು ಅಂದರೆ ಇವತ್ತು ವಿಮರ್ಶೆಯ ಕೃಪೆಗಾಗಿ ಪತ್ರಿಕೆಯವ್ರು ಕಳಿಸಿದ್ರೆ ಪೂರ್ಣ ಓದೋದ ಈ ಕಾಲದಲ್ಲಿ ಬದುಕ್ತಾ ಇದ್ವಿ ನಾವು. ಓದೋದೇ ಇಲ್ಲ ಅಂತ ಕೇಳಿದ್ದೀನಿ ನಾನು. ಅವಾಗ ಒಂದು ಸಾರಿ ಹೇಳ್ತೇನೆ, GS ಶಿವರುದ್ರಪ್ಪನವರು ಆ ಬದುಕು ಕಾದಂಬರಿ ಓದಿ 4.5 ಫುಲ್ ಸ್ಕೇಪ್ ಕಾಗದದಲ್ಲಿ ತಮ್ಮ ಅಭಿಪ್ರಾಯ ಬರೆದು ಗೀತಾ ನಾಗಭೂಷಣ್ಗೆ ಪೋಸ್ಟ್ ಮಾಡಿದರು. ಆಮೇಲೆ ನನಗೆ ಫೋನ್ ಮಾಡಿ ಹೇಳ್ತಾರೆ, ಹಿಂಗೆ ಯಾವುದೋ ಒಂದು ಪುಸ್ತಕ ಕಳಿಸಿದ್ರಲ್ಲ ನೀವು, 10 ಪುಸ್ತಕಗಳ ಕಟ್ಟಿನಲ್ಲಿ ಒಂದು ಬದುಕು ಅಂತ ಕಾದಂಬರಿ ಎಂಥ ಅದ್ಭುತವಾಗಿ ಬರೀತಿದ್ದಾಳೆ ಹೆಣ್ಮಗಳು. ಇದು ಭಾಳ ಮೊದಲನೇ ಕೃತಿ ಆದರೂ ಕೂಡ ಇಷ್ಟು ಚೆನ್ನಾಗಿ ಬರೋದು. ಸಾರ್ ನೀವು ಯಾಕೆ ಸರ್ ಮೊದಲನೇ ಕೃತಿ, ಆಕೆ 48 ಕೃತಿಗಳು ರಚನೆ ಮಾಡ್ಯಾಳೆ ಈವರೆಗೆ ಆಗಲೇ, ಇದು 49ನೇದು ನಾವು ಹೇಳಿ ಬರೆಸಿದ್ದು ಅಂತ. ಅಲ್ರಿ ಆಕೆ ಯಾರೂ ಗೊತ್ತೇ ಇಲ್ಲಲ್ಲ ಹೆಣ್ಮಗಳು ಎಷ್ಟು ಚೆನ್ನಾಗಿ ಸೊಗಸಾಗಿ ಬರಿತಾಳೆ ಅಂತಂದರು. ಅಂದರೆ ಅಷ್ಟು ಸತ್ವಯುತ ಬರಹಗಾರರಾದರೂ ಕೂಡ ಇಡೀ ನಾಡಿಗೆ ಪರಿಚಯ ಆಗಿರಲಿಲ್ಲ. ಈಗ ಭಾಳ ಜನ ಲೇಖಕರು, ಅದು ಹೊಸಬರಾಗಿರ್ಬೋದು ಅಥವಾ ದೊಡ್ಡ ಲೇಖಕರಾಗಿರ್ಬೋದು, ಲೇಖಕಿಯರು ಸರ್, ಲೋಹಿಯಾ ಪ್ರಕಾಶನದ ಒಂದು ಪುಸ್ತಕ ಬರಬೇಕು ಅಂತ ಭಾಳ ಜನ ಕಾಯ್ತಾ ಇದ್ರು, ತುಂಬ ಜನ. ಆ ಥರ ನಿಮಗೆ ಒಂದು ದುಂಬಾಲು ಬಿದ್ದಾಗ, ನನ್ನ ಪುಸ್ತಕ ಮಾಡಿ ಅಂತ ಬಿದ್ದಾಗ ನೀವು ಏನು ಮಾಡ್ತೀರಿ, ಹೇಗೆ ಮಾಡ್ತಿದ್ದೀರಿ ಅದನ್ನೆಲ್ಲ? ಈಗ ನನಗೆ ಎಷ್ಟು ಪುಸ್ತಕ, ಸುಮಾರು ಏನು ದೊಡ್ಡದಲ್ಲ, 35 ವರ್ಷಗಳಲ್ಲಿ ಇದುವರೆಗೆ ಹತ್ರ 200 ಪುಸ್ತಕ ಪ್ರಕಟ ಮಾಡಿದ್ವಿ. ಸುಮಾರು ಒಂದು 2000 ಪುಸ್ತಕದಷ್ಟು ನಾನು ಮಾಡೋಕ್ಕಾಗಲಿಲ್ಲ. ಭಾಳಷ್ಟು ಜನ ಪ್ರಸಿದ್ಧ ಲೇಖಕರು ಕೇಳಿದ್ವಿ. ಒಬ್ಬ ವ್ಯಕ್ತಿಗೆ ನಾನು ಬ್ಯಾಂಕ್ನಲ್ಲಿ ನೌಕರಿ ಮಾಡ್ಕೊಂತ, ನೌಕರಿ ಕೂಡ ಭಾಳ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ತಿದ್ವಿ. ಬ್ಯಾಂಕ್ ಕೆಲಸದಲ್ಲಿ ಒಂದು ನಿಮಿಷನೂ ಕದಿದೆ, ಯಾಕಂದ್ರೆ ನಮ್ದು ಸಿದ್ಧಾಂತ ಅಲ್ಲ, ಆ ಥರ ಕೆಲಸ ಮಾಡ್ಕೊಂಡು ಮಾಡೋಣ ನಾನು ಹಗಲು ರಾತ್ರಿ. ಆ ಸ್ಕ್ರಿಪ್ಟ್ಗಳು, ಎಲ್ಲ ಸ್ಕ್ರಿಪ್ಟ್ಗಳು ಓದಿ ತೀರ್ಮಾನ ಮಾಡಿ. ನೀವು ಓದ್ದೇನೆ ಯಾವ ಪುಸ್ತಕನೂ ಪಬ್ಲಿಷ್ ಮಾಡ್ತಾ ಇರಲಿಲ್ಲ, ಮತ್ತು ಪ್ರತಿ ಪುಸ್ತಕಕ್ಕೂ ನಿಮ್ಮ ಪ್ರಕಾಶಕರ ಮಾತು ಅಂತ ನೀವು ಒಂದು ಅದಕ್ಕೆ ಬರೆದಿದ್ದು ಕೂಡ ಇದೆ. ಹೀಗೆ ಓದುವಾಗ ನಿಮ್ಗೆ ಯಾವುದಾದ್ರೂ ಇದು ನಾನು ಪ್ರಕಟಿಸುವಂತ ಅಲ್ಲ, ಇದು ನಮ್ಮ ಪಬ್ಲಿಕೇಶನ್ ಬರಬಾರ್ದು ಅನ್ನೋಂಥ ಯಾವ್ದಾದ್ರು ಇದ್ದು ಸರ್ ಆ ಥರದಲ್ಲಿ? ಭಾಳಷ್ಟು ಪುಸ್ತಕಗಳು, ನಾನು ಸ್ಕ್ರಿಪ್ಟ್ಗಳು ಎಲ್ಲ ಓದ್ತೀನಿ. ಕನಿಷ್ಠ 1000 ಸ್ಕ್ರಿಪ್ಟ್ ಓದಿದ್ದು. ಅದರಿಂದ ದೊಡ್ಡ ಲಾಭ ಆಗಿದೆ. ಬಟ್ ಯಾವತ್ತು ಮಾಡ್ಬೋದು, ಮಾಡಬಾರ್ದು, ಮಾಡ್ಲಿಕ್ಕೆ ಆಗೋದಲ್ಲ. ಒಂದು ಆಯ್ಕೆ ಮಾಡ್ತಿದ್ರೆ ಹೌದು, ಖಂಡಿತ ಮಾಡ್ತೀವಿ, ಇಲ್ದಿದ್ರೆ ಏನಂತೆ. ನಿಮ್ಮ ಈ ಲೋಹದಿಂದ ಬಂದಿರತಕ್ಕಂಥ ಪುಸ್ತಕಗಳು ನೋಡಿದರೆ ಒಂದು ತುಂಬ ಅಚ್ಚುಕಟ್ಟಾದ ಒಂದು ಒಳ್ಳೆ ಕಾಗದವನ್ನು ಬಳಸ್ತೀರಾ, ಮತ್ತು ಒಳ್ಳೆಯ ಗುಣಮಟ್ಟದ ಮುದ್ರಣ ಇರ್ತದೆ. ಆಮೇಲೆ ಮುಖಪುಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿರ್ತೀರ. ಆಮೇಲೆ ಅವುಗಳ ಪುಟ ಸಂಖ್ಯೆಗಿಂತಲೂ ಯಾವತ್ತೂ ಅದರ ಬೆಲೆ ಜಾಸ್ತಿ ಆಗಿಲ್ಲ. ಇಲ್ಲ, ಪುಟ ಸಂಖ್ಯೆಗಿಂತ ಬೆಲೆ ಅಲ್ಲ. ಈ ಕ್ಷಣದವರೆಗೆ ಸರಾಸರಿ 50 ಪೈಸೆ ಒಂದು ಪುಟಕ್ಕೆ ಅಂತ ಜಾಸ್ತಿ ಆಗಿಲ್ಲ. ಇನ್ನೂ ನಮ್ಮ ಉದಾಹರಣೆಗೆ ಹೇಳ್ಬೇಕಂದ್ರೆ, ನಮ್ಮ ರಂಜಾನ್ ದರ್ಗಾ ಅವರ ಪುಸ್ತಕ ನಮ್ಮ ತಂದೆ ತಾಯಿ ಇದೆ, ಅದರಲ್ಲಿ ಕಂಪಾರ್ಟ್ಮೆಂಟ್ ಇದೆ. ಲೋಹಿಯಾ ಪ್ರಕಾಶನದಲ್ಲಿ ಹತ್ರ 200 ಅಂದ್ರೂ ಕೂಡ ಇವತ್ತು ನಾಳೆ ನಾನು ಬಿಡುಗಡೆ ಆಗ್ತಾ ಇರೋದು 25ನೇ ಕೃತಿ ನಮ್ಮ ತಂದೆ ತಾಯಿ ದತ್ತಿ ಪುಸ್ತಕ. ಅವು ಇನ್ನೂ ಕಡಿಮೆ, 30 ರೂಪಾಯಿ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ. ನನಗೆ ಗೊತ್ತಿದೆ, ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಮಾಡಿದರೆ ಮಾರ್ಕೆಟಿಂಗು ಎಲ್ಲ ಹಾಳು ಮಾಡ್ತಾರೆ ಅಂತ. ನನಗೆ ಮಾರ್ಕೆಟಿಂಗ್ ಪ್ರಶ್ನೆನೇ ಇಲ್ಲ. ನಾನು ಪುಸ್ತಕನ ಇವತ್ತಿಗೂ ಒಂದು ಸಂಸ್ಕೃತಿಯ ಪ್ರತೀಕ ಅಂತ ಭಾವನೆ. ನಮ್ಮ ಘೋಷವಾಕ್ಯನೇ ಪುಸ್ತಕ ಸಂಸ್ಕೃತಿಯ ಪ್ರತೀಕ. ಬಟ್ ನನಗೆ ಎಲ್ಲರೂ ಮಾಡ್ಬೇಕಂತ ಇದಿಲ್ಲ. ನನಗೆ ಹೊಟ್ಟೆಪಾಡಿಗೆ ಏನು ಅದಕ್ಕೆ ಮಾಡಬೇಕಾಗಿಲ್ಲ. ನನಗೆ ಯಾವತ್ತು ಲೈಬ್ರರಿಗೆ ಪುಸ್ತಕ ಹಾಕಿಲ್ಲ, ಲೋಹಿಯಾ ಪ್ರಕಾಶನ ಯಾವುದು ಹಾಕಿಲ್ಲ ನೀವು? ಪ್ರಾರಂಭಿಕ ಹಂತದಲ್ಲಿ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಪ್ರಾರಂಭಿಕ ಹಂತದಲ್ಲಿ ಯಾವಾಗ ಗಟ್ಟಿ ಆದಮೇಲೆ ಗೊತ್ತಾಯಿತು ಲೈಬ್ರರಿಗೆ ಹಾಕಿದ್ರೆ ಏನಾಗ್ತದೆ, ಅಲ್ಲಿ ಗಂಟು ಕಟ್ಟಿ ಅಲ್ಲೇ ಹಾಕಿರ್ತಾರೆ, ಯಾರೂ ಓದೋದಲ್ಲ ಅಂತ ಗೊತ್ತಾಯ್ತು. ಬೇಕಾಗಿಲ್ಲ ನನಗೆ. ದೊಡ್ಡ ಸಮಾನ ಮನಸ್ಕ ಗೆಳೆಯರ ನಾಡಿನ ತುಂಬ ಇದ್ದಾಗ 10-12 ಕೇಂದ್ರಗಳಲ್ಲಿ ಬಿಡುಗಡೆ ಮಾಡಿದ್ರೆ, ಬೆಳಕಾಗುವುದರೊಳಗೆ 5:30 ಮಾರ್ಚ್ 23 ಲೋಹಿಯಾರವರ ಹುಟ್ಟಿದ ದಿನ ಮಾರ್ಚ್ 23 5ವರೆಗೆ ಬಿಡುಗಡೆ ಆದರೆ ಬರೀ ಕಾರ್ಯಕ್ರಮಕ್ಕೆ ಬರ್ತಿದ್ದಿಲ್ಲ, ಅವ್ರು ಒಂದು ಪುಸ್ತಕ ಕೊಂಡ್ಕೊಳ್ತಿದ್ದಿಲ್ಲ. 10 ಪುಸ್ತಕಗಳ ಒಂದು ಕಟ್ಟು. ಗರಿಷ್ಠ 500 ರೂಪಾಯಿ ಮೇಲೆ ಯಾವತ್ತೂ ಇಟ್ಟಿಲ್ಲ ನಾವು, 10 ಪುಸ್ತಕಗಳಿಗೆ ಸೇರಿ. ಅವು 500 ರೂಪಾಯಿದ್ದು ಪುಸ್ತಕ, ಗೀತಾ ನಾಗಭೂಷಣ ಅವರು 500 ಪುಟದ ಪುಸ್ತಕನೂ ಸೇರಿ ಆ ಕಟ್ಟನ್ನ 500 ರೂಪಾಯಿ ಮೇಲೆ 500 ರೂಪಾಯಿ ಒಂದು ಸೆಟ್ಟಿನ, ಅದು 5-10 ಸೆಟ್ಗಳು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿದ್ರು ಸ್ನೇಹಿತರು. ಇದು ಲೋಹಿಯಾ ಪ್ರಕಾಶನದ ದೊಡ್ಡ ಭಾಗ್ಯ.
ಇದು ಸಾಂಕೇತಿಕವಾಗಿ ಚನ್ನಬಸವಣ್ಣ ಲೋಹಿಯಾ ಪ್ರಕಾಶನಲ್ಲ, ಇದು ಎಲ್ಲರೂ ಸಮಾನ ಮನಸ್ಕ ಗೆಳೆಯರ ಒಂದು ನಾನು ಒಬ್ಬ ಚಾಲನಾ ಶಕ್ತಿಯಾಗಿದ್ದೆ ಅಷ್ಟೇ. ಆ ಬೆಲೆನೂ ಕಡಿಮೆ ಇಡ್ತಾ ಇದ್ರಿ, ಮತ್ತೆ ಓದುಗರು ಕೊಡುವಾಗ ಮತ್ತೆ ಇನ್ನೂ ಮತ್ತೆ ರಿಯಾಯಿತಿ ಕೊಡ್ತಾ ಇದ್ರಿ. ರಿಯಾಯಿತಿ ಕೊಡ್ತದೆ. ಆದರೆ ಇವತ್ತೇನು ಕರ್ನಾಟಕದಲ್ಲಿ ಒಂದು ಪ್ರಕಾಶಕರು ಇದ್ದಾರೆ ಸರ್, ಈಗ ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ತಿದ್ದಾರೆ. ಕೆಲವೇ ಸಮುದಾಯಗಳಿಗೆ ಸೀಮಿತವಾಗಿರ್ತಿದೆ, ಕೆಲವೇ ಜಾತಿಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದಿದೆ. ಅಂಥ ಒಂದು ಕಾಲಘಟ್ಟದಲ್ಲಿ ನೀವು ಲೋಹಿಯಾ ಪ್ರಕಾಶನವನ್ನು ಒಂದು ಶುರು ಮಾಡಿದಿರಿ. ಒಂದು ಮುಕ್ತವಾದ ಒಂದು ಸಮಾನತೆ ತತ್ವದ ಅಡಿಯಲ್ಲಿ ಪುಸ್ತಕಗಳನ್ನು ನೀವು ಪಬ್ಲಿಷ್ ಮಾಡ್ತಾ ಬಂದ್ರಿ. ಈ ಥರದ ಒಂದು ತತ್ವ ಇಟ್ಟುಕೊಂಡು ಇವತ್ತಿನ ಪ್ರಕಾಶಕರು ನಿಮ್ಮ ದೃಷ್ಟಿಯಲ್ಲಿ ಯಾರಿದ್ದಾರೆ ಸರ್? ಯಾವ ಥರ ಒಂದು ಸರ್, ಇವತ್ತು ನಾನು ಒಪ್ಪಲಿ ಬಿಡಲಿ, ಯಾಕಂದ್ರೆ ಘಟ್ಟನ ನಾವು ವಿಶ್ಲೇಷಣೆ ವಿಭಜನೆ ಮಾಡಿದಾಗ 60, 70, 80ರ ದಶಕದಲ್ಲಿ ನಾವು ಹುಟ್ಟಿರೋದೇ ಒಂದು ದೊಡ್ಡ ಭಾಗ್ಯ. ಬೆಳೆದದ್ದು, ಓದಿದ್ದು, ಇದು ಚಳುವಳಿಯಲ್ಲಿ ಪಾಲ್ಗೊಂಡಿದ್ದು ಆ ಕಾಲಘಟ್ಟ ನಮ್ಮನ್ನು ರೂಪಿಸ್ತು. 90ರ ದಶಕದಿಂದ ಜಾಗತೀಕರಣದ ಪ್ರಕ್ರಿಯೆ, LPG ಎರಾ ಅಂತ ಕರಿತೀವಿ ನಾವು, ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಆ್ಯಂಡ್ ಪ್ರೈವೇಟೈಸೇಷನ್. ಇದೇನೈತಲ್ಲ LPG ಎರಾ, ಇದರಲ್ಲಿ ತಮಗೆ ಗೊತ್ತಿಲ್ಲದೇ ಒಂದು ಇದಕ್ಕಾಗಿ ಹೋಗ್ಬಿಟ್ರೆ. ಇವತ್ತು ನಾನು ಒಪ್ಪಲಿ ಬಿಡಲಿ, ಅದನ್ನು ಟೀಕೆನೂ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಉದ್ಯಮ, ನಾನು ಈ ಕ್ಷಣದವರೆಗೂ ನಾವು ನಮ್ಮ ಪುಸ್ತಕನ ಒಂದು ಉದ್ಯಮ ಅಂತ ಪರಿಭಾವಿಸಿಲ್ಲ. ಪುಸ್ತಕ ನಮ್ಮ ಘೋಷವಾಕ್ಯನೇ ಪುಸ್ತಕ ಸಂಸ್ಕೃತಿಯ ಪ್ರತಿ. ಸಂಸ್ಕೃತಿಯನ್ನು ಎಲ್ಲಾದರೂ ಮಾರಾಟ ಮಾಡೋಕ್ಕಾಗುತ್ತಾ? ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಅದರಿಂದ ಲಾಭ ಮಾಡ್ಬೇಕಂತ ಖಂಡಿತ ಇಲ್ಲ. ಹಾಗೆ ಅದು ಬಂಡವಾಳ ಬರಲಿ. ಯಾಕಂದ್ರೆ ಭಾಳ ಜನ ಇದರಲ್ಲಿ ಕೆಲವರು ಸಂಭಾವನೆ ತಗೊಂಡಿಲ್ಲ. ಎಲ್ಲ ಲೇಖಕರಿಗೂ ಸಂಭಾವನೆ. ಅದೊಂದು ನಿಮಗೆ ಕೇಳಬೇಕು, ಯಾಕಂದ್ರೆ ನೀವು ಪುಸ್ತಕ ಬಿಡುಗಡೆ ಆಗುವ ದಿನನೇ ನೀವು ಅವತ್ತೇ ಅವರಿಗೆ ಗೌರವ ಪ್ರತಿ ಮತ್ತು ಸಂಭಾವನೆ ಪುಸ್ತಕ ಬಿಡುಗಡೆ ಆಗೋದಕ್ಕಿಂತ ಮೊದಲೇ ಆಮಂತ್ರಣ. ಇದು ಎಲ್ಲ 10 ಕೇಂದ್ರಗಳಲ್ಲಿ ನಂದು ಪರಿಪಾಟಿದ್ದೇನೆ. ಇವತ್ತು ಒಂದು ಕಾರ್ಯ ಮಾಡೋಕ್ಕಾಗೋದಲ್ಲ ಅಂದರೆ ನಾನು ಎಲ್ಲ 10 ಕೇಂದ್ರಗಳಲ್ಲಿ ಬಿಡುಗಡೆಯ ಒಂದು ಬ್ಯಾನರ್ ಆಗಲಿ, ಆಮಂತ್ರಣ ಪತ್ರ ಆಗಲಿ, ಅತಿಥಿಗಳನ್ನಾಗಲಿ ಲೋಹಿಯಾ ಪ್ರಕಾಶನನೇ ಫಿಕ್ಸ್ ಮಾಡ್ತಾಯಿತ್ತು. ಅವ್ರನ್ನ ಕೇಳ್ತಿದ್ದೆ, ಸ್ಥಳೀಯವಾಗಿ ನೀವು ನ್ಯಾಯಾಲಯನ ತೊಡಗಿಸಬಹುದು, ಇಲ್ಲ ಇಂಥವ್ರನ್ನ ಅವರು ಪುಸ್ತಕ ಕೃತಿ ಪರಿಚಯ ಮಾಡಿ ನಿಮಗೆ ಬಿಡುಗಡೆಗೆ ಇದು ಮಾಡಿಕಂದ್ರೆ ಸುಮಾರು 10 ಕಡೆಗೆ ಒಂದು 5 ಜನ ಒಂದು ಕಡೆ ಬೇಕಾಗ್ತಾರೆ. ಬಿಡುಗಡೆಗೆ ಒಬ್ಬರು, ಅಧ್ಯಕ್ಷತೆಗೆ ಒಬ್ಬರು, ಕೃತಿ ಪರಿಚಯಕ್ಕೊಬ್ಬರು, ಲೋಹಿಯಾ ಬಗ್ಗೆ ಮಾತಾಡೋಕ್ಕೊಬ್ರು, ಹೀಗೆ 4 ಜನರು ಕೂಡ 40 ಜನನ ಇದು ಮಾಡಬೇಕು. 40 ಜನ ಹೋಗಿ ಬರೋ ಕಳಿಸೋ ವ್ಯವಸ್ಥೆ ಮತ್ತು ಆಮಂತ್ರಣ, ಆಮೇಲೆ 3000 ಆಮಂತ್ರಣಗಳು ನಾನು ಒಂದು ತಿಂಗಳ ದಿನಮಾನ ಕೂತ್ಕೊಂಡು ಬರೀತಿದ್ದೇನೆ. ಈಗ ನೀವು ಪುಸ್ತಕಗಳ ಸಂಖ್ಯೆ ಪ್ರಕಟ ಮಾಡೋ ಸಂಖ್ಯೆ ಜಾಸ್ತಿ ಆದ ಹಾಗೆ ನಿಮಗೆ ಒಂದು ಆರ್ಥಿಕ ಸಮಸ್ಯೆ ಅದು ಉಂಟಾಗಿಲ್ವಾ ಸರ್? ಇದು ಆಗ್ತದೆ. ಯಾಕಂದ್ರೆ ಸಮಸ್ಯೆ ಅಲ್ಲಿ ತೂಗಿಸ್ತಾ ಇದ್ರಿ ನೀವು? ಇಲ್ಲ, ಸಮಸ್ಯೆ ಗೋಳು ಅದೆಲ್ಲ ನನ್ನ ವೈಯಕ್ತಿಕ ಇದಾಗ್ತದೆ, ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮದು ಒಂದು ರೀತಿ ಪುಸ್ತಕ ಸಂಸ್ಕೃತಿಯ ಪ್ರತೀಕ ಅಂದಾಗ ಆಯ್ಕೆ ನಮ್ಮದಾಗಿರುವಾಗ ದೂರುವುದು ಯಾರನ್ನು ಅಂತ ನಮ್ಮದು ಇನ್ನೊಂದು ಘೋಷವಾಕ್ಯ. ಈ ಕೆಲಸ ಮಾಡೋಂತ ಯಾರು ಹೇಳಲಿಲ್ಲ. ಆಯ್ಕೆ ನಂದು. ಅವಾಗ ನಿಮ್ಮ ಹತ್ರ ಬಂದು ಅಯ್ಯೋ ನನಗೆ ಕಷ್ಟ ಆಯ್ತು ಹಿಂಗಂತ ಗೋಳ ಹೇಳಕ್ಕೆ ಹಾಕ್ಬೇಕು. ಆಯ್ಕೆ ಯಾರು ಮಾಡೋಂಥದ್ದು? ತತ್ಕ್ಷಣ ಬರ್ತದೆ, ನಿನ್ನ ಯಾರು ಮಾಡೋಂಥದ್ದು ಅಂತ ಕೇಳ್ತಾರೆ. ಭಾಳ ಜನ ಹೇಳ್ಯಾದ್ರು ಕೂಡ. ನನಗೆ ಆರಾಮಾಗಿರ್ಬೋದು, ಬ್ಯಾಂಕ್ನ ನೌಕರಿ ಮಾಡ್ಕೊಳ್ತೀವಿ, ಸಂಸಾರದಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಆರಾಮಾಗಿರ್ಬೋದು ಅಂತ. ಅದಕ್ಕೆ ಯಾವತ್ತೂ ಹೇಳಬಾರ್ದು. ಆಯ್ಕೆ ನಮ್ಮದು. ನೀವು ಮೊದಲಂದ್ರೆ ಆಕ್ಟಿವಿಸಮಲ್ಲಿ ಬಂದಿರೋದರಿಂದ ನಿಮಗೆ ಅನೇಕ ರಾಜಕಾರಣಿಗಳು ಪರಿಚಯ ಇದ್ದಾರೆ, ಅವರ ಒಡನಾಟ ನಿಮ್ಮ ಜೊತೆಯಲ್ಲಿತ್ತು. ನಾನು ಒಂದು ಕೇಳಿದ ಹಾಗೆ MP ಪ್ರಕಾಶ್ ಅವರು ನೀವು ಭಾಳ ಆಪ್ತರಾಗಿದ್ದರು. ಹೇಳ್ತೀನಲ್ಲ, ನನಗೆ 3 ಜನ ಅಣ್ಣಂದಿರು. ಒಂದು ರೀತಿ ರಾಜಶೇಖರ ಅಣ್ಣ, ಬೆಸಗರಳ್ಳಿ ರಾಮಣ್ಣ ಅಣ್ಣ, ಪ್ರಕಾಶ್ ಅಣ್ಣ. ಅದು ವೈಯಕ್ತಿಕವಾಗಿ ಭಾಳ ಗೌರವಿಸ್ತೇನೆ, ಪ್ರೀತಿಸ್ತೇನೆ. ಅಲ್ಲ, ಒಂದು ಸಾರಿ ಅವರು MP ಪ್ರಕಾಶ್ ಅವರು ನಿಮ್ಗೊಂದು 5 ಲಕ್ಷ ರೂಪಾಯಿ ಒಂದು ಪ್ರಕಾಶನ ಕೊಡೋಣ ಅಂತ ಹೇಳಿ ಒಂದು ಕಡೆ ಅವರು ಮಾತಾಡಿ ನಿಮಗೆ ಕೊಡ್ಲಿಕ್ಕೆ ಬಂದಾಗ ನೀವು ನಿರಾಕರಣೆ ಮಾಡಿದ್ರಿ. ಇಲ್ಲ, 90ರ ದಶಕದಲ್ಲಿ ನಾವು ಪ್ರಾರಂಭ ಮಾಡಿದಾಗ ಸಹಜವಾಗಿ ಮಾತಾಡ್ತಿದ್ವಿ. ಅವತ್ತು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದ ಬಾವಿ ಬೆಟ್ಟಪ್ಪ ಅಂತ ಅವರು ಇದ್ದರು. ಇದು ಮಾಡಿದ್ರು, ನೋಡ್ರಿ ಬೆಟ್ಟಪ್ಪರೇ, ಚನ್ನಬಸವಣ್ಣವರು ಲೋಹಿಯಾ ಪ್ರಕಾಶ ಅಂತ ಶುರು ಮಾಡಿಬಿಟ್ಟಿದಾರೆ, ಒಳ್ಳೆ ಪುಸ್ತಕ ಮಾಡ್ತಾ ಇದ್ದಾರೆ, ಇರಲಿ, ನಾವಂತೂ ಮಾಡೋಕ್ಕಾಗಲಿಲ್ಲ, ನಾವು ಬಳಸಿಕೊಂಡು ಬೆಳೆದ್ವಿ ಲೋಹಿಯಾನ ತಗೊಂಡು, ಇವ್ರು ಮಾಡ್ತಾರೆ. ಕೇರಳದಲ್ಲಿ ಇದೆಯಲ್ಲ ಸಹಕಾರಿ ಪ್ರಕಾಶನದ ಮಾದರಿ ಲೋಹಿಯಾ ಪ್ರಕಾಶನ ಆಗಬೇಕು. ಆಗಬೇಕಂದ್ರೆ ಒಂದಿಷ್ಟು ಬಂಡವಾಳ ಬೇಕು. ಬಂಡವಾಳ ಎಷ್ಟು ಬೇಕಂದ್ರೆ ಇವತ್ತು ಸಶಕ್ತವಾಗಿ ಮಾಡ್ಬೇಕಂದ್ರೆ ಅದು 90ರ ದಶಕದಲ್ಲಿ ಹೇಳಿದ ಮಾತು ಹೇಳ್ತಾ ಇದ್ದೀನಿ ನಾನು. ಒಂದು 50 ಲಕ್ಷ ರೂಪಾಯಿ ಒಂದು ಇದು ಮಾಡಿ ಕೂಡಿಸ್ಕೊಡೋಣ, ನಾನು ಒಂದು 10 ಲಕ್ಷ ಕೊಡ್ತೀನಿ, ನಾನೊಂದು 5 ಲಕ್ಷ ಅಂತ ಅವ್ರು ಹೇಳಿದ್ರು. ಹಿಂಗೆ ಎಲ್ಲರೂ ಕೊಟ್ಕೊಂಡು ಏನಪ್ಪ ಮತ್ತೆ ಹೆಂಗೆ ಶುರು ಮಾಡ್ತೀಯಾ ಅಂತ ಕೇಳಿದ್ರು. ಇಲ್ಲ, ಆಗೋದಿಲ್ಲ ಮಾಡೋಕ್ಕೆ.
ಅಲ್ರಿ ಈಗ ರೊಕ್ಕ ಕೊಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೇಳ್ತೀವಿ, ದೊಡ್ಡದು ಸಹಕಾರಿ ಪ್ರಕಾಶನ ಮಾಡೋಕ್ಕೇನು ಅಂತ. ಇಲ್ಲ, ನೀವು ಹೇಳಿ ಕೇಳಿರ, ನೀವು ಲೋಹಿಯಾವಾದಿ, ಲೋಹಿಯ ಅಂದ್ರೆ ಏನು, ಸಮಾಜವಾದ ಅಂದ್ರೇನು, ನಿಮ್ಮಿಂದನೇ ನಾನು ಕಲ್ತಿದ್ದೀನಿ ಕೆಲವು ಭಾಗಗಳು. ನೀವು ಹೇಳಿ ಕೇಳಿ ರಾಜಕಾರಣಿಗಳು ನಿಮಗೆ ಚಟ, ಓದಲ್ಲೆಲ್ಲ ಭಾಷಣ ಮಾಡ್ಕೊಂತ ನಿಮ್ಮ ಸಾಧನೆಗಳು, ಸರ್ಕಾರ ಸಾಧನೆ ಮಾಡಿದ್ದು ಹೇಳ್ತಾ ಸಾಂಸ್ಕೃತಿಕವಾಗಿ ಹೇಳಕ್ಕೆ ಶುರು ಮಾಡ್ತಾರೆ ಭಾಷಣದಲ್ಲಿ. ನಾವು ನೋಡ್ರಿ, ನಾನು ಹೂವಿನಡಗಲಿ ಕ್ಷೇತ್ರದಿಂದ ಆರಿಸಿ ಬಂದಿದ್ದೀನಿ, ಬಳ್ಳಾರಿ ಜಿಲ್ಲೆಯವನು. ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಸಹಕಾರಿ ಕ್ಷೇತ್ರದ ಒಂದು ದೊಡ್ಡ ಪ್ರಕಾಶನ ಶುರು ಮಾಡಿದ್ದೀವಿ ಅಂತ ಹೇಳೋ ಚಟ ಬರ್ತೈತಿ, ನಿಮ್ಗೆ ಹೇಳ್ಕೊಂತ ಹೋಗ್ತಾರೆ. ಅಲ್ಲಿ ಇರ್ತಾರೆ, ಭಾಳ ಜನ ಇರ್ತಾರೆ, ನಿಮಗೆ ಬಂದಿರ್ತಾರೆ. ಅಲ್ಲಿ ಕೂತ್ರೆ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಬರ್ತಾನೆ, ಅದ್ರ ಮೇಲೆ ಚನ್ನಬಸವಣ್ಣ ಕೊಡ್ತಾರೆ, ಇದು ಪ್ರಕಟ ಮಾಡಿರಿ ಸರ್, ನೀವು ಹೆಂಗಿದ್ರೆ ಪ್ರಕಾಶನ ಮಾಡಿರಿ, ಮಾಡಿಸ್ಕೊಡ್ರಿ ಅಂತ ಕೊಡ್ತಾರೆ. ಅದ್ರ ಮೇಲೆ ನೀವು ರಾಜಕೀಯ ತೀರ್ಮಾನ ಅರ್ಜಿಗಳ ಮೇಲೆ ಬರೀತಾರಲ್ಲ, ಹಂಗೆ ಚನ್ನಬಸವಣ್ಣ ಇದನ್ನು ಪ್ರಕಟಿಸೋ ಅಂತ ಕಳಿಸ್ತಾರೆ. ನಿಮಗೆ ಒಂದು ಆದೇಶ ಮಾಡಿದಂಗೆ ಮಾಡ್ತಾರೆ. ಅದಕ್ಕೆ ಇದಕ್ಕೆ ನಾನೇ ಯಾಕೆ ಮಾಡಬೇಕು, ಆಗೋದಲ್ಲ. ನಾನು ಆಯ್ಕೆ ಮಾಡಬೇಕು, ನಾನು ತೀರ್ಮಾನ ಮಾಡಬೇಕು. ಸರ್, ಈಗ ಒಂದು ಇವತ್ತು ಕೇಳಿ ಬರ್ತಾ ಇರೋ ಒಂದು ಸಾಮಾನ್ಯ ದೂರ ಅಂದರೆ ಒಂದು ಹೊಸ ಓದುಗರು ಸೃಷ್ಟಿ ಆಗ್ತಾ ಇಲ್ಲ ಅನ್ನೋದು. ಆಗ್ತಾ ಇಲ್ಲ. ಪ್ರಕಾಶನ ಸಂಸ್ಥೆಗಳು ಬರ್ತಾ ಇದೆ, ಪುಸ್ತಕಗಳು ಸಾಕಷ್ಟು ಪ್ರಕಟ ಆಗ್ತಾ ಇದ್ದಾವೆ. ಆದರೆ ಎಲ್ಲೋ ಒಂದು ಓದುಗರ ಒಂದು ಕೊರತೆ ಎದ್ದು ಕಾಣ್ತಾ ಇದೆ, ಮತ್ತು ಪುಸ್ತಕ ಕೊಳ್ಳುವವರ ಸಂಖ್ಯೆ ಇನ್ನೂ ಭಾಳ ಕಡಿಮೆ ಆಗ್ತಾ ಇದೆ ಅನ್ನುವ ಒಂದು ಒಳ್ಳೆ ಪ್ರಶ್ನೆ ಅದು. ಯಾಕೆ ಆಗ್ತದೆ ಅಂದರೆ, ಕನಿಷ್ಠ ಇವತ್ತು ಸರಾಸರಿ ಒಂದು ಆಚೆ ಇಚ್ಚಿರ್ಬೋದು, ಕನಿಷ್ಠ 8,000 to 10,000 ಪುಸ್ತಕಗಳು ಪ್ರತಿ ವರ್ಷ ಬರ್ತಾವಂತ ಕೇಳಿದ್ದೀನಿ. ಹೌದು ಸರ್. ಯಾಕಂದರೆ ಅದರಲ್ಲಿ ಬಹುಭಾಗ ಪುಸ್ತಕಗಳು ರಾಜಧಾನಿ ಕೇಂದ್ರಿತ ಪ್ರಕಾಶಕರಿಂದನೇ ಬರ್ತಾವೆ. ಹೌದು. ಸುಮಾರು 10,000 ಪುಸ್ತಕದಲ್ಲಿ 6,000 7,000 ರಾಜಧಾನಿ ಕೇಂದ್ರಿತ ಬೆಂಗಳೂರಿನಿಂದನೇ ಉತ್ಪಾದನೆಯಾಗಿ ಬರ್ತಾವೆ. ಅವಾಗ ಏನಾಗ್ತದೆ, ಒಂದು ಸಗಟಾಗಿ ಬೆಳೆಯುತ್ತೆ. ಇವತ್ತು ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ 10,000 ಕೃತಿಗಳು, 10,000 ಲೇಖಕರ ಕೃತಿಗಳು ಒಂದು ವರ್ಷ ಬಂದ್ರೆ ನಮ್ಮಲ್ಲಿ 5,000 ಪುಸ್ತಕಗಳು, 5,000 ಗಂಭೀರ ಓದುಗರು ಸಿಗೋದು ತುಂಬ ಕಷ್ಟ. ಈಗ ಪುಸ್ತಕಗಳು ಕೂಡ ಕೊಂಡ್ಕೊಳ್ತಾರ, ಆನ್ಲೈನ್ ಬರ್ತದೆ, ನೋಡ್ತಾರ, ಟಾಕು ಟೀಕು ಪ್ರಚಾರ ಮಾಡ್ತಾರೆ, ತಗೊಂಡರೆಲ್ಲ ಓದ್ತಾರಂತ ನಾನು ಖಂಡಿತ ಹೇಳಕ್ಕಾಗೋದಿಲ್ಲ. ಅದರಲ್ಲಿ 2 ಶಬ್ದಗಳು, ಅದು ಇಂಗ್ಲೀಷ್ನೀಗ ಬಳಸ್ತಾನೆ. ಒಂದು ಫ್ಯಾಷನ್ನಿಗೆ ಕೊಂಡ್ಕೊಳ್ತಾರೆ, ಒಬ್ಬರು ಪ್ಯಾಷನ್ನಿಗೆ ಕೊಂಡ್ಕೊಳ್ತಾರೆ. ಫ್ಯಾಷನ್ನಿಗೆ ಕೊಂಡ್ಕೊಂಡವ್ರು ಓದ್ತಾರಂತ ನಾನು ಹೇಳಕ್ಕಲ್ಲ. ಓದ್ಬೋದು, ಇವತ್ತಿಲ್ದ ನಾಳೆ ಓದ್ಬೋದು, ಎಲ್ಲ ಅಂತಲ್ಲ, ಟೀಕೆ ಅಲ್ಲ. ಫ್ಯಾಷನ್ ಆ್ಯಂಡ್ ಪ್ಯಾಷನ್ ಹಂಗಾಗಿ ಮಾಡ್ಕೊಂಡು ಹೋಗ್ತಾರೆ. ಭಾಳ ಕಷ್ಟ ಇದೆ. ಯಾಕಂದರೆ ಇವತ್ತು ಬಹುಮಾಧ್ಯಮ, ಈಗ ಒಂದು ಸಾಮಾಜಿಕ ಜಾಲತಾಣ, ಫೇಸ್ಬುಕ್ಕು, ವಾಟ್ಸಪ್, ಯೂನಿವರ್ಸಿಟಿ ಎಲ್ಲ ಸೇರಿಬಿಟ್ಟು ಈಗ ಹೇಳ್ತೀನಿ, ಅದನ್ನು ನೋಡಿಬಿಟ್ಟು ನಾವು ಇದೆಲ್ಲ ಓದ್ದಂಗೆ ಐತಿ ಪುಸ್ತಕ ಅಂತ ಓದೋದಿಲ್ಲ, ಅದರಲ್ಲಿ ಓದ್ಕೊಂಡೇ ಬಿಟ್ಬಿಡ್ತಾರೆ ಎಲ್ಲರೂ. ನಿಮ್ಮ ಪ್ರಕಾಶನ ಬಂದಿರೋ ಪುಸ್ತಕಗಳು, ಬಹುತೇಕ ಪುಸ್ತಕಗಳು ರೀಪ್ರಿಂಟ್ ಆಗಿದ್ದಾವೆ ಸರ್, ಭಾಳ ಆಗಿದೆ, ಪುನರ್ಮುದ್ರಣಗಳಾಗಿದ್ದಾವೆ. ಹಲವು ಪುಸ್ತಕಗಳು. ಉದಾಹರಣೆಗೆ ಚಾತುರ್ವರ್ಣದ, ಅವರು ತೀರ್ಕೊಂಡೋಗೆ 45 ವರ್ಷ ಆಗಿದೆ, ನಮ್ಮ ಡಾಕ್ಟರ್ ಕಕ್ಕಯ್ಯ ಪೋಳ ಅವ್ರ ಪುಸ್ತಕ. ಅದಕ್ಕೂ ದೊಡ್ಡ ರೋಮಾಂಚನ ಆಗ್ತೈತಿ ಇವತ್ತು. ಅವರು 80ರ ದಶಕದಲ್ಲಿ ಅವರು ಪುಸ್ತಕ ಮಾಡಿದಾಗ ಬಿಜಾಪುರದಲ್ಲಿ ಅವ್ರ ಮನೆ ಮೇಲೆ RSSನವರು ದಾಳಿ ಮಾಡ್ತಾರೆ, ಕಲ್ಲು ಒಯ್ಸ್ತಾರೆ, ಇದು ಮಾಡ್ತಾರೆ. ಕಡೆಗೆ ಅವ್ರ ರ್ಯಾಪರು ಹರಿದು ಕಳತಂದಲೇ ಮಾರಾಟ ಮಾಡಿ ಇದು ಮಾಡಿದ್ರು. ಅವ್ರ ಮಗ ಒಬ್ಬ ವೈದ್ಯರಾಗಿದ್ದರು ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ. ಹಿಂಗಾಯ್ತು ಸರ್ ಅಂತಂದ್ರೆ, ಕೊಡ್ರಿ ಆ ಪುಸ್ತಕ ಅಂತ, ನಾನು ಪಬ್ಲಿಷ್ ಮಾಡ್ತೇನೆ. ಅಲ್ಲ ಸರ್, ನೀವು ಓದಲಿಲ್ಲತ್ರ ಮಾಡೋದಲ್ಲ ಅಂತ ಹೇಳಿದ್ರಲ್ಲ, ನೀವು ಕೊಡ್ರಿ ಪಬ್ಲಿಷ್ ಮಾಡಿದ್ರ ಅಂತ ಹೇಳ್ಬಿಟ್ರಿ ಅಂದ. ಅಲ್ಲ, ಪುಸ್ತಕದ ಹೆಸರು ಚಾತುರ್ವರ್ಣ ಧರ್ಮದರ್ಶನ್ ಅಂತ ಐತೆ ಆ ಪುಸ್ತಕ. ಆಮೇಲೆ RSSನವರು ಅದ್ರ ಮೇಲೆ ದಾಳಿ ಮಾಡ್ಯಾರಂತ. ಸಾಕಲ್ಲ, ಇದಕ್ಕಿಂತ ಇನ್ನೇನು ಬೇಕು ನನಗೆ ಅಂತ ಹೇಳಿದೆ. ಗಂಟಾಘೋಷವಾಗಿ RSSನವ್ರು ದಾಳಿ ಮಾಡ್ಯಾರಂದ್ರೆ ಅದು ಪ್ರಗತಿಪರ ಇರಲೇಬೇಕಲ್ಲ, ಪ್ರಗತಿ ವಿರೋಧಿ ಇರ್ಲಿಕ್ಕೆ ಸಾಧ್ಯನಲ್ಲ. ಆಮೇಲೆ ಅವ್ರ ಮೇಲೆ ಹಲ್ಲೆ ಮಾಡಿದಾರಲ್ಲ, ಅದಕ್ಕೆ ಒಬ್ಬ ದಲಿತ ಇದು ಮಾಡಿದೆ, ಅದು 8 ಮುದ್ರಣ. ಹೌದು, ಅವರು ಸತ್ತನ. ಆಮೇಲೆ ಶಿವಾಜಿಯ ಮೂಲ ಕನ್ನಡ ನೆಲ, ಅದು ಒಂದು ಸಂಶೋಧನಾ ಕೃತಿ, ಅದು ಕೂಡ 7-8 ಮುದ್ರಣಗಳನ್ನು ಕಂಡಿದೆ. ಹೌದೌದು, ಸಂಶೋಧನಾ ಕೃತಿ ಸಾಮಾನ್ಯವಾಗಿ ಆಗೋದಲ್ಲ. ಅಮೃತ ಪ್ರೀತಮ್ ಅವ್ರದ್ದು ಟಿಕೆಟ್ ರಿಪ್ರಿಂಟ್ ಆಗಿದೆ. ಮದರಿ ಅವರ ಗೊಂದಲಿಗೆ 4 ಅಲ್ಲ, ಒಂದಲ್ಲ, ತುಂಬಾ ಆಗಿದೆ. ಅಲ್ಲ ಸರ್, ಇವತ್ತು ಸರ್ 1,000 ಪ್ರತಿಗಳನ್ನು ಮಾರಾಟ ಮಾಡಲಿಕ್ಕೆ ಹಲವು ವರ್ಷಗಳು ಆಗ್ತಾ ಇರುವಾಗ ನೀವು ಈಗ ನನ್ನ ಕೈಲಿ ಒಂದು ಪುಸ್ತಕ ಇದೆ, ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಏಕೆ ಬೇಕು ಮತ್ತು ಹೇಗೆ ಸಾಧ್ಯ ಅಂತ. ಇದರಲ್ಲಿರೋ ಲೇಖನಗಳು ಬಹುತೇಕ ವಿದ್ಯಾರ್ಥಿಗಳು ಬರೆದಿದ್ದಾರೆ, ಕಾಲೇಜು ವಿದ್ಯಾರ್ಥಿಗಳು ಬರೆದಿದ್ದಾರೆ. ಈ ಪುಸ್ತಕ 10,000 ಪ್ರತಿಗಳು ನೀವು ಲೋಹಿಯಾ ಪ್ರಕಾಶನದಿಂದ ಇದನ್ನು ಮಾರಾಟ ಮಾಡಿದ್ದೀರಿ 3 ತಿಂಗಳಲ್ಲಿ. ಜನವರಿಯಲ್ಲಿ 5,000 ಪ್ರಿಂಟ್ ಮಾಡಿದ್ದೀರಾ, ಡಿಸೆಂಬರಲ್ಲಿ 5,000 ಮಾಡಿದ್ದೀರಾ, ಆಮೇಲೆ ಜನವರಿಯಲ್ಲಿ 3,000 ಮಾಡಿದ್ದೀರಾ, ಫೆಬ್ರವರಿ ತಿಂಗಳಲ್ಲಿ ನೀವು 2,000 ಮಾಡಿದ್ದೀರಾ. ಒಟ್ಟು ಇದು 10,000 ಪುಸ್ತಕಗಳನ್ನು ನೀವು ಇದನ್ನು ಮಾರಾಟ ಮಾಡಿದ್ದೀರಿ. ಇದು ನಿಮಗೆ ಲೋಹಿಯಾ ಪ್ರಕಾಶನಕ್ಕೆ ಮತ್ತು ನಿಮಗೆ ಏನು ಅಂತ ಒಂದು ಏನು ಮ್ಯಾಜಿಕ್ ಇದೆ ಸರ್ ನಿಮ್ಮ ಹತ್ರ? ಮ್ಯಾಜಿಕ್ ಅಂತಲ್ಲ,
ನಂದು ಬದ್ಧತೆ ಮತ್ತು ಪ್ರಾಮಾಣಿಕತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಇವತ್ತಿನ ಮಾರುಕಟ್ಟೆಯ ಲೆಕ್ಕದಲ್ಲಿ ನೋಡಿದರೆ 144 ಪುಟ ಪುಸ್ತಕ ಇದೆ. ಹೌದು. ಸಾಮಾನ್ಯವಾಗಿ 150 ರೂಪಾಯಿಲಿಂದ 200 ರೂಪಾಯಿ ಬೆಲೆ ಇಡ್ತಾರೆ. ಹೌದು. ಪ್ರೊಡಕ್ಷನ್ ನಮ್ದೇನು ಕಡಿಮೆ ಇಲ್ಲ, ಕಾಗದನೂ ಕಡಿಮೆ ಇಲ್ಲ, ಎಲ್ಲ ಇದೆ. ಭಾಳ ಉತ್ಕೃಷ್ಟ ಕಾಗದ, ಉತ್ಕೃಷ್ಟ ಇದು ಮಾಡಿರೋದು. ಅದು 60 ರೂಪಾಯಿ ಬೆಲೆ ಇಟ್ಟು 50 ರೂಪಾಯಿ ಕೊಡ್ತಾರೆ. ಅದು ನಿಮ್ಮಂಥ ಗೆಳೆಯರು, ನಾಡಿನಾದ್ಯಂತ ಗೆಳೆಯರೇ ಬಂಡವಾಳ ನನಗೆ, ಮತ್ತೇನಿಲ್ಲ. ಅವರೊಂದು 25, ಇವರೊಂದು 50, 100, ಒಬ್ಬರು 250 ಪ್ರತಿ ತೊಗೊಂಡಿದ್ದಾರೆ. ಆ ಭಾಗದಲ್ಲಿ ಶಾಲೆಗಳಿಗೆ ಅಥವಾ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಕೊಡೋದು. ಆ ಮೂಲಕ ಬಹುದೊಡ್ಡ ಆಸ್ತಿ ಅಂದರೆ ಸಮಾನ ಮನಸ್ಕ ಗೆಳೆಯರ ಒಂದು ತಂಡ ಅವ್ರದ್ದು. ಇದು ನಾನು ಹೇಳಿದ್ನಲ್ಲ, ಚಾಲನಾಶಕ್ತಿ ಒಬ್ಬ ವ್ಯಕ್ತಿ ತೋರಿಸೋದಕ್ಕೆ ಮಾತ್ರ ಚನ್ನಬಸವಣ್ಣ. ಒಂದು ದೊಡ್ಡ ಶಕ್ತಿ, ದೊಡ್ಡ ಪಡೆ ಇರೋದು ಸಮಾನ ಮನಸ್ಕ ಗೆಳೆಯರು. ಅವರು ಒಂದು ರೀತಿ ಕುರುಡನಂಬಿಕೆ ಅಂತ ಕರೀರಿ. ಚನ್ನಬಸವಣ್ಣ ಲೋಹಿಯ ಪ್ರಕಾಶನ ಮಾಡಿ ಚೆನ್ನಾಗಿರ್ತೈತೆ ಅಂತ ಒಂದು ಭಾವನೆ ಇದೆ. ಅದು ಇನ್ನೂ ದೊಡ್ಡ ಹೊರೆ ನನಗೆ, ಯಾಕಂದ್ರೆ ಅದನ್ನು ಉಳಿಸ್ಕೋಬೇಕಲ್ಲ. ಗಳಿಸ್ಕೊಳ್ಳೋದಕ್ಕೂ ಕಷ್ಟ, ಗಳಿಸಿದ ಮೇಲೆ ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ. ಆ ಉಳಿಸ್ಕೊಂಡು ಹೋಗೋಕ್ಕೆ ಬದ್ಧತೆ. ಉದಾಹರಣೆಗೆ ನಮ್ಮ ರಂಜಾನ್ ದರ್ಗಾ ಅವರ ಒಂದು 6 ಪುಸ್ತಕ ಇದಾವೆ. ಬಸವ ಪ್ರಜ್ಞೆ, ಬಸವಣ್ಣನವರ ದೇವರು, ಬಸವ ಧರ್ಮದ ವಿಶ್ವ ಸಂದೇಶ, ನಡೆನುಡಿ ಸಿದ್ಧಾಂತ, ಲಿಂಗವ ಪೂಜಿಸಿ ಫಲವೇನಯ್ಯ, ಜಾತಿ ವ್ಯವಸ್ಥೆಗೆ ಸವಾಲಾದ ಶರಣರು. ಇವೆಲ್ಲ ಪುಸ್ತಕಗಳು 6 ಪುಸ್ತಕಗಳು ಸೇರಿ 125 ರೂಪಾಯಿ ಕೊಡ್ತವೆ. 120. ಈಗ 125, ಯಾಕಂದ್ರೆ ಅವು ಬಸವ ಪ್ರಜ್ಞೆ ಬಂದು 25 ವರ್ಷ ಆಯ್ತು. ಅದಕ್ಕೆ 15 ರೂಪಾಯಿ ನಿಷ್ಕರ್ಷೆ ಮಾಡಿದ ಬೆಲೆ ಒಂದು ಸಂಕಲ್ಪ ನಮ್ಮ ತಂದೆ ತಾಯಿ ದತ್ತಿಯಿಂದ ಕೊಡ್ತೀವಿ, ನಾವು ಮಾಡಿದ್ವಿ. ಅದನ್ನು ಇವತ್ತಿಗೂ ಅದೇ 15 ರೂಪಾಯಿ ಕೊಡ್ತೀವಿ ನಾವು, ಬೆಲೆ ಮಾತ್ರ ಜಾಸ್ತಿ ಮಾಡೋದಿಲ್ಲ ಅಂತ ಇದು ಮಾಡ್ತೀವಿ. ದರ್ಗಾ ಅವ್ರದ್ದು ಒಂದು ಪುಸ್ತಕ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ನೀವು ಬಿಡುಗಡೆ ಮಾಡ್ತೀರಾ, ಜಾತಿ ವ್ಯವಸ್ಥೆಗೆ ಶರಣರ ಸವಾಲು ಅಂತ. ಕೇವಲ ಒಂದು ಅರ್ಧ ಗಂಟೆಯಲ್ಲಿ 3,000 ಪ್ರತಿಗಳು ಎಲ್ಲ ಆ ಕಾರ್ಯಕ್ರಮ ಬಂದವರು 100, 200, 50, 25 ತಗೊಂಡೋಗಿ ಅರ್ಧ ಗಂಟೆನಲ್ಲಿ 3,000 ಪ್ರತಿ ಓದು, ಒಂದು ತಿಂಗಳಲ್ಲಿ 10,000 ಪ್ರತಿ ಓದು. ಇವತ್ತು 25 ಪುಸ್ತಕಗಳು ನಮ್ಮ ತಂದೆ ತಾಯಿ ದತ್ತಿಯಿಂದ ಮಾಡಿರ್ತಕ್ಕಂಥ 25 ಪುಸ್ತಕಗಳು, ಅವು 25 ಪುಸ್ತಕಗಳು ಒಟ್ಟು ಸೇರಿ ಸುಮಾರು 2.5 ಲಕ್ಷ ಜನ ಪ್ರತಿಗಳನ್ನ ಜನಕ್ಕೆ ತಲುಪಿಸಿದ್ರು. 2.5 ಲಕ್ಷ. ಹಾಗೆ ಅದಕ್ಕೆ ಬಟ್ ಆ ರೇಟಿಗೆ ಬಾಕಿ ಇಡೋದು ಕಷ್ಟ ಆಗ್ತದೆ. ಆ ರೇಟಿಗಿಂತಲೂ ಭಾಳ ಜಾಸ್ತಿ ಏನು ಇಡೋದಲ್ಲ, ಒಂದು 10 ಪೈಸೆ ಜಾಸ್ತಿ ಇಡ್ತೀವಿ. ಇದು ನಾವು 30-40 ಪೈಸೆಗೆ, ಇವತ್ತಿಗೂ 30-40 ಪೈಸೆಗೆ ಒಂದು ಪುಟಕ್ಕೆ ಇಡ್ತೀವಿ. ಅದು 50 ಪೈಸೆ, ಹಬ್ಬ ಅಂದ್ರೆ 60 ಪೈಸೆ ಇಡ್ತೀವಿ. ಯಾಕಂದ್ರೆ ಭಾಳ ಇದು ನಾವು 15 ರೂಪಾಯಿ ಬೆಲೆ ಇದ್ದ 400 ರೂಪಾಯಿ ಇತ್ತು ಒಂದು ರೀಮ್ ಕಾಗದ, ಇವತ್ತು 2,000 ರೂಪಾಯಿ ಇದೆ. ಆದರೂ ಬೆಲೆ ಜಾಸ್ತಿ ಮಾಡಿ ಕಾಗದ ಮಾತ್ರ ರಾಜ್ಯ. ಸರ್, ನೀವು ಇದು ಪುಸ್ತಕ ಪ್ರಕಾಶನದ ಜೊತೆಯಲ್ಲಿ, ಮಾರಾಟದ ಜೊತೆಯಲ್ಲಿ, ಕಾರ್ಯಕ್ರಮಗಳ ಜೊತೆಯಲ್ಲಿ ನೀವು ಒಂದು ಇಡೀ ಕರ್ನಾಟಕವನ್ನು ನೀವು ಸುತ್ತಿದ್ದೀರಾ. ಕರ್ನಾಟಕ ಅಲ್ಲ, ನಮ್ಮ ಇಡೀ ಭಾರತವನ್ನು ಕೂಡ ನೀವು ಸುತ್ತಾಟ ಮಾಡಿದ್ದೀರಾ ತಕ್ಕ ಮಟ್ಟಿಗೆ. ನಿಮಗೆ ಈ ಪುಸ್ತಕಗಳು ಮಾರಾಟ ಮಾಡುವಾಗ ಯಾವ ನಿಮ್ಗೆ ಚೆನ್ನಾಗಿ ಒಂದು ಐಡಿಯಾ ಇದೆ ಏನಂದರೆ, ಯಾವ ಪ್ರದೇಶದಲ್ಲಿ ಪುಸ್ತಕಗಳನ್ನು ಒಂದು ಕೊಳ್ಳೋರು ಜಾಸ್ತಿ ಇದ್ದಾರೆ, ಓದುವವರು ಇಂಥ ಪ್ರದೇಶ, ಇಂಥ ಜಿಲ್ಲೆ ಅಥವಾ ಇಂಥ ಯೂನಿವರ್ಸಿಟಿಗಳು, ಏನು ಐಡೆಂಟಿಫೈ ಮಾಡ್ತೀರಾ ಒಂದು ಓದುಗರ ದೃಷ್ಟಿ? ನೀವು ಹೇಳಿದಾಗ ಕೊನೆಗೆ ಏನು ಹೇಳಿದಿಲ್ಲ, ಯೂನಿವರ್ಸಿಟಿಗಂತೂ ಯಾರೂ ಕೊಂಡ್ಕೊಂಡು ಓದೋದು. ಅದನ್ನು ಬೇಕಾದ್ರೆ ಗಂಟಾಘೋಷವಾಗಿ ಹೇಳ್ತಾರೆ, ಯಾರೂ ಕೊಂಡ್ಕೊಳ್ಳೋದು. ಆಮೇಲೆ ಯೂನಿವರ್ಸಿಟಿ ಗ್ರಂಥಾಲಯಕ್ಕೂ ತರಿಸ್ಕೊಳ್ಳೋದಲ್ಲ, ಆಮೇಲೆ ಕಾಲೇಜ್ ಗ್ರಂಥಾಲಯಕ್ಕೂ ತರಿಸ್ತಾರೆ ಅವರು. ಭಾಳ ದೊಡ್ಡ ಮೊತ್ತದ ಸಿಗುತ್ತೆ UGCಲಿಂದ ಗ್ರ್ಯಾಂಟ್. ಕೊನೆಗೆ ಮಾರ್ಚ್ 20ರ ನಂತರ ತೆಗೆದು ನೋಡ್ತಾರಂತೆ ಅವರು. ಲ್ಯಾಬ್ಸ್ ಆಗ್ತದೆ ಅಂತೇಳಿ ಒಂದು ಲಾರಿಗೆ ಲೋಡ್ ತಗೊಳ್ತಾರಂತೆ. ಅದು ಗೊತ್ತಿರೋ ನಮ್ಮವಂತೂ ಯಾರೂ ತಗೊಳ್ಳೋದಲ್ಲ. ನಮ್ಮ ವಿಶೇಷತಃ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಜಾಸ್ತಿ, ಈ ಹಳೆ ಮೈಸೂರು ಮತ್ತು ಕರಾವಳಿ ಕರ್ನಾಟಕದಲ್ಲಿ ನಮ್ಮ ಸ್ನೇಹಿತರಿರೋದ್ರಿಂದ ತಕ್ಕ ಮಟ್ಟಿಗೆ ನಮ್ಮ ಇಡೀ ನಾಡಿನ 31 ಜಿಲ್ಲೆಗಳಿಗೂ ನಮ್ಮ ಪುಸ್ತಕ ಹೋಗ್ತದೆ. ಹೆಚ್ಚು ವಿದ್ಯಾರ್ಥಿಗಳು ಸ್ನೇಹಿಗಳಾಗಿರೋದ್ರಿಂದ ಮತ್ತು ಓದುಗರ ಸ್ನೇಹಿಯಾಗಿ ಇರೋದ್ರಿಂದ ನಿಮ್ಮ ಪುಸ್ತಕಗಳು ಬೆಲೆನೂ ಕಡಿಮೆ ಇರೋದ್ರಿಂದ ಹೌದೌದು ವಿದ್ಯಾರ್ಥಿಗಳು ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದು ಒಂದು. ಸರ್, ಇವತ್ತಿಗೂ ಕನಿಷ್ಠ ದಿನಕ್ಕೆ 5 ಅಥವಾ 10 ಆರ್ಡರ್ಸ್ ಇರ್ತಾವೆ ನನಗೆ. ಇವತ್ತಿಗೂ ಒಂದು ದಿವಸ 10 ಜನಕ್ಕೆ ಪುಸ್ತಕ ಕಳಿಸ್ದಂಗೆ ಯಾವತ್ತೂ ಇಲ್ಲ. ಹಾಗೆ ಎಲ್ಲ 10 ಪುಸ್ತಕ ಸೇರಿಸಿದ್ರೆ ಈಗ ನಾಳೆ ನಾನು ಕೊಡ್ತೀನಿ 9 ಪುಸ್ತಕಗಳು ಒಂದು ಸೆಟ್ ಮಾಡಿ ಇಟ್ಟಿದ್ದೀನಿ. ನಾಳೆ ಅದು ಲೋಹಿಯಾರ ಬಗ್ಗೆ ಇರೋ 4 ಪುಸ್ತಕಗಳಿದೆ. ಒಂದು ಕರ್ಪೂರಿ ಠಾಕೂರ್, ಒಂದು ಮೊದಲಿಮಯೆ, ಒಂದು ಮಧು ದಂಡವತೆ, ಆಮೇಲೆ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಏಕೆ ಬೇಕು ಹೇಗೆ ಸಾಧ್ಯ, ಈಗ ಯುದ್ಧ ವಿರೋಧಿ ಶಾಂತಿಗೀತೆಗಳು. ಈ 9 ಪುಸ್ತಕಗಳು ಸೇರಿ ಬೇರೆ ಮಾರ್ಕೆಟ್ ರೇಟ್ನಾಗ ನೋಡಿದರೆ 1,500ರಿಂದ 2,000 ರೂಪಾಯಿ ಬೆಲೆ ಆಗ್ತದೆ. ನಾವು ಖಚಿತವಾಗಿ ನಾನು ತಂದಿದ್ದೇನಲ್ಲ, ಅದಕ್ಕೆ ಹೇಳ್ತೇನೆ. 9 ಪುಸ್ತಕಗಳ ಮುಖಬೆಲೆ 834 ರೂಪಾಯಿ ಆಗುತ್ತೆ. ನಾಳೆ ನಾನು 650 ರೂಪಾಯಿ ಕೊಡ್ತೀನಿ. 200 ರೂಪಾಯಿ ರಿಯಾಯಿತಿ ಮಾಡಿ ಯಾರು ಬೇಕಾದರೂ ಹೋಗ್ಬೋದು.
650. ಕರ್ನಾಟಕದಲ್ಲಿ ಒಂದು ಕೆಲವು ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಗಳಿರುವಾಗ ನೀವು ಲೋಹಿಯಾ ಪ್ರಕಾಶನವನ್ನು ಶುರು ಮಾಡಿ ಸುಮಾರು 35 ವರ್ಷಗಳು ನಡ್ಸ್ಕೊಂಡು ಬಂದಿರಿ. ಪುಸ್ತಕ ಪರಿಚಾರಕರನ್ನ 50 ವರ್ಷಗಳಿಂದ ನೀವು ಮಾಡ್ತಾ ಇದ್ದೀರಿ. ಆದರೆ ಇವತ್ತು ಕೆಲವು ಪ್ರಕಾಶಕರು ಕೆಲವು ಲಡಾಯಿ ಪ್ರಕಾಶಕರು ಅವರು ಕಡಿಮೆ ಒಳ್ಳೆ ಚಿಂತನೆ ಪುಸ್ತಕ ಮಾಡ್ತಾರೆ, ಮಾಡ್ತಾ ಇದ್ದಾರೆ. ಆಮೇಲೆ ಗುರುಪ್ರಸಾದ್ ಅವರ ಆಕೃತಿ ಮತ್ತು ಧನಂಜಯ ಅವರ ಒಂದು ಜೀರುಂಡೆ ಅಂತ ಈಗ ಬಂದಿದೆ. ಈ ತರದ ಒಂದು ಆಕೃತಿಯಿಂದಲೂ ಕೂಡ ಬೆಲೆ ಪುಟಗಳ ಸಂಖ್ಯೆ ತುಂಬಾ ಇದ್ದಾಗಲೂ ಕೂಡ ಅದಕ್ಕೆ ಕಡಿಮೆ ಬೆಲೆಯನ್ನು ಇಟ್ಟು ಒಂದು ಓದುಗರಿಗೆ ನೇರವಾಗಿ ತಲುಪಿಸುವಂತ ಕೆಲಸವನ್ನ ನಡೀತಾ ಇದೆ. ಅಂದ್ರೆ ಲೋಹಿಯಾ ಪ್ರಕಾಶನದಷ್ಟು ಒಂದು ದೊಡ್ಡ ಒಂದು ಮಟ್ಟದಲ್ಲಿ ಆಗದಿದ್ರು ಕೂಡ ಒಂದು ಅವರ ಇತಿಮಿತಿಯಲ್ಲಿ ನಿಜವಾಗ್ಲೂ ನನಗೆ ಹೆಮ್ಮೆ. ಯಾಕಂದ್ರೆ ನನ್ನ ಆಶಯ ಮತ್ತು ಉದ್ದೇಶ ಕೂಡ ಆಗೈತೆ. ಬರೀ ನಮ್ಮದೊಂದೇ ಅಲ್ಲ, ನನಗೆ ಒಬ್ಬನಿಗೆ ಇದು ಬೇಕಾಗಿಲ್ಲ. ಅಂಥವು ಲೋಹಿಯಾ ಪ್ರಕಾಶನದಿಂದ ನೂರಾರು ಪ್ರಕಾಶನಗಳು ಬರಬೇಕು, ನಮ್ಮನ್ನು ಮೀರಿಸಿ ಮಾಡ್ಬೇಕು. ಯಾಕಂದ್ರೆ ಅದಿರೋದು ಹೆಸರು, ಯಾವುದೇ ಒಂದು ಪ್ರಶಸ್ತಿ ಆಗಲಿ, ಒಂದು ಗುರಿ ಆಗಲಿ, ಯಾವುದನ್ನಾಗಲಿ ಒಂದು ಇದಾದರೂ ಕೂಡ ಅದು ಇರೋದೇ ರಿಕಾರ್ಡ್ ಅಂತ ಹೇಳ್ತಾರೆ. ರಿಕಾರ್ಡ್ ಇರೋದೇ ಮುರಿಯೋದಕ್ಕೆ, ಅದು ಮುರಿಬೇಕು. ಲೋಹಿಯಾ ಪ್ರಕಾಶನ ಮೀರಿಸಿ ಬೆಳಿಬೇಕು, ಅವಾಗಲೇ ಸಂತೋಷ. ಲೋಹಿಯಾ ಪ್ರಕಾಶನ ಕರ್ನಾಟಕದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಪ್ರಕಾಶನ. ಚನ್ನಬಸವಣ್ಣವರು ಅಹರ್ನಿಶಿಯಾಗಿ ಆ ಪ್ರಕಾಶನಕ್ಕಾಗಿ ಅವರು ದುಡಿತಾ ಬಂದಿದ್ದಾರೆ. ಮತ್ತು ಪುಸ್ತಕಗಳನ್ನು ಯಾವತ್ತೂ ಕೂಡ ಒಂದು ಸರಕು ಅಂತ ಅಂದ್ಕೊಂಡವರಲ್ಲ, ಅದೊಂದು ವಸ್ತು ಅಂತ ಅಂದ್ಕೊಂಡವರಲ್ಲ, ಅದೊಂದು ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿ ಭಾವಿಸ್ಕೊಂಡವರು. ಮತ್ತು ಇವತ್ತು ಅವ್ರ ನಂತರ ಬಂದಿರತಕ್ಕಂಥ ಅನೇಕ ಪ್ರಕಾಶಕರು, ಕೆಲವು ಪ್ರಕಾಶಕರಾದರೂ ಅವರನ್ನು ಒಂದು ಮಾದರಿಯಾಗಿ ಇಟ್ಟುಕೊಂಡಿದ್ದಾರೆ. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಲೋಹಿಯಾ ಪ್ರಕಾಶನದ ಬಗ್ಗೆ ಮತ್ತು ಪುಸ್ತಕ ಸಂಸ್ಕೃತಿಯ ಬಗ್ಗೆ ಮತ್ತು ಓದಿನ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ತುಂಬ ಧನ್ಯವಾದಗಳು ಸರ್. ಇಲ್ಲ, ಇನ್ನೊಂದು ಮಾತು ಹೇಳಿ ಹೇಳಿ ಸರ್. ಒಂದು ಯಾವುದೇ ಆಗಲಿ ಇದನ್ನು ನಾವು ದುಡಿದು ತಿನ್ನೋದು ಪ್ರಸಾದ ಆಗ್ತದೆ, ಇನ್ನೊಬ್ಬರು ದುಡಿದು ತಿನ್ನೋದು ಪದಾರ್ಥ ಆಗ್ತದೆ. ಪದಾರ್ಥಕ್ಕೂ ಮತ್ತು ಪ್ರಸಾದಕ್ಕೂ ಏನು ವ್ಯತ್ಯಾಸ ಎಂಬುದು ಈ ಪುಸ್ತಕ ರೂಪದಲ್ಲಿನೂ ಕೂಡ ಹಾಗೇನೆ. ಹೌದು ಹೌದು ಹೌದು. ಇನ್ನೊಬ್ರು ದುಡಿದು ತಿನ್ನೋದೇ ಭಾಳ ಜನ ಆಗ್ಯಾರ. ಹೌದು ಹೌದು. ಒಂದು ಬಂಡವಾಳದ ಮೂಲಕ ಏನು ಉತ್ಪಾದನೆ ಆಗುತ್ತೆ ಅದು ಒಂದು ಸರಕು ಆಗುತ್ತೆ ಯಾವಾಗಲೂ ಕೂಡ. ಸರ್ ಯಾವಾಗಲೂ ಕೂಡ ತಾವು ಸರಕು ಉತ್ಪಾದನೆ ಮಾಡೋರಲ್ಲ, ಏನಿದ್ರೂ ಕೂಡ ಪುಸ್ತಕವನ್ನು ಒಂದು ಪ್ರಸಾದ, ಪುಸ್ತಕವನ್ನು ಸಂಸ್ಕೃತಿ ಅಂತ ಭಾವಿಸ್ಕೊಂಡವರು ಮತ್ತು ಅದೇ ಥರ ಅವರು ಬದುಕಿದವರು. ಒಂದು ಹಿರಿಯ ಸಮಾಜವಾದಿ ಚಿಂತಕರು, ಆದರ್ಶ ವ್ಯಕ್ತಿಗಳು ಮತ್ತು ಬೇರೆಯವರು ಕೂಡ ಒಂದು ಮಾದರಿಯಾಗಿ ನಮ್ಮ ಜೊತೆಗಿದ್ದಾರೆ. ಧನ್ಯವಾದಗಳು ಸರ್. ಭಾಳ ನಿಮ್ಮದು ಕೃತಜ್ಞನಾಗಿದ್ದೀನಿ.